ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಆದ್ಯ ಕೆರಿಯರ್ ಅಕಾಡೆಮಿ ಹೊಸಕೋಟೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವ್ರು ದಯವಿಟ್ಟು ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಿಮಗೇನಾದರೂ ಡೌಟ್ಸ್ ಇದ್ದಾಗ ನೀವು ಈ ಒಂದು ವಾಟ್ಸಪ್ ನಂಬರ್ಗೆ ಯಾವುದೇ ಒಂದು ಸಂಶಯ ಇಲ್ಲದೆ ನೀವು ಕರೆ ಮಾಡ್ಬೋದು ಸ್ನೇಹಿತರೆ, ಅಥವಾ ಮೆಸೇಜ್ ಮಾಡ್ಬೋದು ಈ ಒಂದು ನಂಬರ್ಗೆ. ನಾವು ಲಾಸ್ಟ್ ಕ್ಲಾಸಲ್ಲಿ ಒಂದು ಅದ್ಭುತವಾದ ಕಂಟೆಂಟನ್ನು ತೊಗೊಬಂದಿದ್ದೆ ನಿಮಗೆ, ಕರೆಂಟ್ ಅಫೇರ್ಸು ಅಲ್ವಾ. ಸೊ ಇನ್ನು ರಿಮೈನಿಂಗ್ ಉಳಿದ ಭಾಗವನ್ನು ಕೂಡ ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಹೆಚ್ಚು ತಡ ಮಾಡದೆ ನಾವು ಬೇಗ ನಾವು ಇನ್ನು ಮುಂದೆ ಉಳಿದ ಕಂಟೆಂಟ್ಗೂ ನಾವು ಮುಗಿಸ್ತಾ ಹೋಗೋಣ. ಒಂದು ನಿಮಿಷ ಸ್ನೇಹಿತರೆ. ಓಕೆ ನೋಡಿ, ಬಾಂಗ್ಲಾದೇಶದ 22ನೇ ಅಧ್ಯಕ್ಷರು ಯಾರಪ್ಪ ಅಂತಂದರೆ, ಈಗ ಪ್ರೆಸೆಂಟು ಮೊಹಮ್ಮದ್ ಚುಪ್ಪೂರವರು ಬಾಂಗ್ಲಾದೇಶದ ಪ್ರಸ್ತುತ ಅಧ್ಯಕ್ಷರು. ಓಕೆನಾ, ಇವ್ರ ಬಗ್ಗೆ ಒಂದು ಸ್ವಲ್ಪ ನೋಡೋಣ. ನೋಡಿ, ಬಾಂಗ್ಲಾದೇಶದ 22ನೇ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ? ನಮಗೆ ಮೊಹಮ್ಮದ್ ಚುಪ್ಪು ಅವರು ಆಯ್ಕೆಯಾಗಿದ್ದಾರೆ. ಓಕೆನಾ, ಇವ್ರಿಗೆ ಟೋಟಲ್ಲು 74 ವರ್ಷ ಆಗಿದೆ ಸ್ನೇಹಿತರೆ. ಇವರು ವಿಶ್ರಾಂತ ನ್ಯಾಯಮೂರ್ತಿ ಕೂಡ ಆಗಿದ್ದಾರೆ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರು ಕೂಡ ಆಗಿದ್ದಾರೆ ಸ್ನೇಹಿತರೆ. ಓಕೆ, ಇವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಓಕೆ, ಹಾಲಿ ಅಧ್ಯಕ್ಷ ಮೊಹಮ್ಮದ್ ಅಬ್ದುಲ್ ಹಮೀದ್ ಇವರಿದ್ದಾರಲ್ವಾ, ಮೊಹಮ್ಮದ್ ಅಬ್ದುಲ್ ಹಮೀದ್ ಅವರು, ಇವರ ಟರ್ಮ್ ಏನಾಗಿದೆ, ಎಕ್ಸ್ಪೈರ್ ಆಗಿರೋದ್ರಿಂದ, ಇವರ ಅವಧಿ ಮುಕ್ತಾಯ ಆಗಿರೋದ್ರಿಂದ 2023 ಏಪ್ರಿಲ್ 24 ಯಾರನ್ನು ಅಪಾಯಿಂಟ್ ಮಾಡಿದ್ದಾರೆ? ಚುಪ್ಪು ಅವ್ರನ್ನ ಅಪಾಯಿಂಟ್ ಮಾಡಿದ್ದಾರೆ ಸ್ನೇಹಿತರೆ. ಅವರು ಅಧಿಕಾರ ವಹಿಸ್ಕೊಳ್ಳಲಿದ್ದಾರೆ. ಬಾಂಗ್ಲಾದೇಶದ ಭ್ರಷ್ಟಾಚಾರ ನಿಗ್ರಹ ಆಯುಕ್ತರಾಗಿ ಮೊಹಮ್ಮದ್ ಚಿಪ್ಪು ಕಾರ್ಯನಿರ್ವಹಿಸಿದ್ರು. ಇಲ್ಲೇ ಇವರು ಯಾವ ಒಂದು ಫೀಲ್ಡಲ್ಲಿ ಕೆಲಸ ಮಾಡ್ತಾಯಿದ್ರು ಅಂದರೆ, ಭ್ರಷ್ಟಾಚಾರ ನಿಗ್ರಹ ಆಯೋಗದಲ್ಲಿ ಕೆಲಸ ಮಾಡ್ತಾಯಿದ್ರು, ಅಲ್ಲಿ ಆಯುಕ್ತರಾಗಿದ್ದರು. ಓಕೆನಾ, ಪ್ರಸ್ತುತ ಅವಾಮಿ ಲೀಗ್ ಪಕ್ಷದ ಸಲಹಾ ಸಮಿತಿ ಅಧ್ಯಕ್ಷರಾಗಿದ್ದಾರೆ. ಇವರು 2023 ಫೆಬ್ರವರಿ 19 ನಡೆದ ಬಾಂಗ್ಲಾದೇಶ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಚುಪ್ಪು ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಯಾರು ಇವ್ರಿಗೆ ಆಪೋಸಿಟೇ ಇಲ್ಲ. ಇವ್ರನ್ನ ಸೆಲೆಕ್ಟ್ ಮಾಡಿ ಒಂದೇ ಸಲ ಅಧಿಕಾರದ ಪಟ್ಟ ಇವ್ರಿಗೆ ಕೊಟ್ಟಿದ್ದಾರೆ. ಯಾರನ್ನ? ಚುಪ್ಪು. ಓಕೆನಾ, ಅದು ಗೊತ್ತಿರಲಿ ಸ್ನೇಹಿತರೆ. ತದನಂತರ ಸುಪ್ರೀಂ ಕೋರ್ಟ್ಗೆ ಕನ್ನಡಿಗ ನ್ಯಾಯಾಲಯದ ಒಂದು ನ್ಯಾಯಾಧೀಶರು ಯಾರಾಗಿದ್ದಾರಪ್ಪ ಅಂತಂದರೆ, ಅರವಿಂದ್ ಕುಮಾರ್ ಅವರು ನೇಮಕ ಆಗಿದ್ದಾರೆ. ವಿಶೇಷ ಏನಪ್ಪ ಅಂತಂದರೆ, ಅರವಿಂದ್ ಕುಮಾರ್ ಅವರು ಎಲ್ಲಿ ಗುಜರಾತ್ ಹೈಕೋರ್ಟಲ್ಲಿ ಕೆಲಸ ಮಾಡ್ತಾಯಿದ್ರು, ಮುಖ್ಯ ನ್ಯಾಯಾಧೀಶರಾಗಿ ಗುಜರಾತ್ ಹೈಕೋರ್ಟಲ್ಲಿ ಕೆಲಸ ಮಾಡ್ತಾಯಿದ್ರು. ಮತ್ತು ಅಲಹಾಬಾದ್ ಹೈಕೋರ್ಟಲ್ಲಿ ಯಾರು ಕೆಲಸ ಮಾಡ್ತಾಯಿದ್ರು ಅಂತಂದರೆ, ಮುಖ್ಯ ನ್ಯಾಯಾಧೀಶ ರಾಜೇಶ್ ಬಿಂದಾಲ್ರವರು ಕೂಡ ಕೆಲಸ ಮಾಡ್ತಾಯಿದ್ರು. ಓಕೆನಾ, ಈಗ ಅವ್ರನ್ನಿಬ್ಬರನ್ನೂ ಏನು ಮಾಡಿದ್ದಾರೆ, ಇವರು ಸುಪ್ರೀಂ ಕೋರ್ಟ್ಗೆ ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ. ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಾಗಿ ನೇಮಕ ಮಾಡಲಾಗಿದೆ. ಈ ಇಬ್ಬರು ನ್ಯಾಯಾಧೀಶರನ್ನು ನೇಮಕ ಮಾಡಿರುವುದರಿಂದ ಸುಪ್ರೀಂ ಕೋರ್ಟಲ್ಲಿ ನ್ಯಾಯಮೂರ್ತಿಗಳ ಪೋಸ್ಟ್ಗಳೇನಿದೆ ಫುಲ್ ಆಗಿದೆ ಸ್ನೇಹಿತರೆ. ಟೋಟಲ್ 34 ಪೋಸ್ಟು, ಜ್ಞಾಪಕ ಇರಲಿ. ಈಗ ಪ್ರೆಸೆಂಟು ಸುಪ್ರೀಂ ಕೋರ್ಟಲ್ಲಿ ಎಷ್ಟು ಜನ ಇದ್ದಾರೆ? ಮುಖ್ಯ ನ್ಯಾಯಾಧೀಶರು 34 ಜನ ಇದ್ದಾರೆ. ಸೊ 34 ಜನ ಆಗಿರೋದ್ರಿಂದ ಟೋಟಲ್ ಎಷ್ಟು ಮಂಜೂರಾಗಿತ್ತೋ ಅಷ್ಟು ಪೋಸ್ಟುಗಳು ಕೂಡ ಫಿಲ್ ಆಗಿದೆ. ಓಕೆ, ಎಷ್ಟು ಪೋಸ್ಟ್ ಇತ್ತೋ ಅಷ್ಟು ಪೋಸ್ಟುಗಳು ಕೂಡ ಫಿಲ್ ಆಗಿದೆ. ಇಬ್ಬರನ್ನ ಸೆಲೆಕ್ಟ್ ಮಾಡಿದ್ದಾರೆ. ಒಬ್ಬರು ಅರವಿಂದ್ ಕುಮಾರು, ಇನ್ನೊಬ್ಬರು ರಾಜೇಶ್ ಬಿಂದಾಲ್ ಅಂತೇಳಿ. ನೋಡಿ, ಇಬ್ಬರನ್ನು ಸುಪ್ರೀಂ ಕೋರ್ಟ್ಗೆ ಸೆಲೆಕ್ಟ್ ಮಾಡಿದ್ದಾರೆ ಸ್ನೇಹಿತರೆ. ಓಕೆ, ಮತ್ತು ಇನ್ನೊಂದು ವಿಶೇಷ ಏನಂತಂದರೆ, ಇವರು ಕನ್ನಡಿಗದವರು. ಯಾರು? ಅರವಿಂದ್ ಕುಮಾರ್ ಅವರು ಕನ್ನಡ ನಾಡಿನವರು, ಕರ್ನಾಟಕದವರು. ಅದು ಜ್ಞಾಪಕ ಇರಲಿ, ಎಕ್ಸಾಮಲ್ಲಿ ಕೇಳ್ತಕ್ಕಂಥ ಚಾನ್ಸಸ್ಸು ತುಂಬ ಇರುತ್ತೆ. ಓಕೆ, ಈ ಸುಪ್ರೀಂ ಕೋರ್ಟಲ್ಲಿ ಇತ್ತೀಚೆಗೆ ಯಾರನ್ನು ನಾವು ಸೆಲೆಕ್ಟ್ ಮಾಡಿದ್ವಿ ಕರ್ನಾಟಕದಿಂದ ಅಂತ ಕ್ವಶನ್ ಕೇಳಿದಾಗ ನೀವು ಬರೀಬೇಕು,
ಅರವಿಂದ್ ಕುಮಾರ್ ಅಂತೇಳಿ. ಓಕೆ, ನೆಕ್ಸ್ಟು ಫಿಫಾ 2022 ವರ್ಷದ ಶ್ರೇಷ್ಠ ಆಟಗಾರ ಯಾರು? ಲಿಯೋನೆಲ್ ಮೆಸ್ಸಿ ಸ್ನೇಹಿತರೆ. ತುಂಬ ಅದ್ಭುತವಾದ ಆಟಗಾರ ಇವರು. ಲಿಯೋನೆಲ್ ಮೆಸ್ಸಿ ಅಂತಕ್ಕಂಥವ್ರು ಸೂಪರಾಗಿ ಅವರು ಫುಟ್ಬಾಲನ್ನು ಆಡ್ತಾರೆ ಸ್ನೇಹಿತರೆ. ಓಕೆನಾ? ಮತ್ತು ನೋಡಿ ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ. 2022ರ 22ನೇ ಆವೃತ್ತಿ ಇದು. ಎಷ್ಟನೇ ಆವೃತ್ತಿ? 22ನೇ ಆವೃತ್ತಿ. ಕತಾರ್ ಅನ್ನೋ ಜಾಗದಲ್ಲಿ ವಿಶ್ವಕಪ್ ಫುಟ್ಬಾಲ್ ಚಾಂಪಿಯನ್ ಆದ ಅರ್ಜೆಂಟೈನಾ ತಂಡದ ಲಿಯೋನೆಲ್ ಮೆಸ್ಸಿ ಅವರು ಯಾವ ಒಂದು ದೇಶದವರು? ಅರ್ಜೆಂಟೈನಾ ದೇಶದವರು. ನೋಡಿ, ಅವರಿಗೆ 2022 ಸಾಲಿನ ಫಿಫಾ ವರ್ಷದ ಶ್ರೇಷ್ಠ ಫುಟ್ಬಾಲ್ ಆಟಗಾರ ಅಂತ ಗೌರವ ಸಿಕ್ಕಿದೆ ಅವ್ರಿಗೆ. ಅಂದರೆ ಇವರೇ ಎಕ್ಸಲೆಂಟಾಗಿ ಆಡಿರೋದು ಫಿಫಾ ಫುಟ್ಬಾಲಲ್ಲಿ. ಓಕೆನಾ? 2022ರ ಒಂದು ಫುಟ್ಬಾಲಲ್ಲಿ ಒಂದು ಅತ್ಯುತ್ತಮವಾದ ಪ್ರದರ್ಶನವನ್ನು ತೋರಿಸಿದ್ದಾರೆ. ಎಲ್ಲಿ ನಡೀತು? ಕತಾರ್ನಲ್ಲಿ ನಡೀತು. ಓಕೆ, 2022ರಲ್ಲಿ ನಡೆದ ಪುರುಷರ ವಿಶ್ವಕಪ್ ಟೂರ್ನಿಯ ಫೈನಲ್ನಲ್ಲಿ ಮೆಸ್ಸಿ ನಾಯಕತ್ವದ ಅರ್ಜೆಂಟೈನಾ ತಂಡವು ಯಾರನ್ನು ಸೋಲಿಸ್ತಾರೆ? ಫ್ರಾನ್ಸ್ ಅವರನ್ನು ಸೋಲಿಸ್ತಾರೆ. ಫ್ರಾನ್ಸ್ ದೇಶದವರನ್ನು ಸೋಲಿಸಿ ಇವರೇನು ಮಾಡ್ತಾರೆ? ಪ್ರಶಸ್ತಿಯನ್ನು ತಮ್ಮದಾಗಿಸ್ಕೋತಾರೆ. ಮತ್ತು ಅವರ ಜೊತೆಯಲ್ಲೇ ಇನ್ನೊಬ್ಬರಿಗೆ ಪ್ರೈಸ್ ಕೊಟ್ಟಿದ್ದಾರೆ, ಶ್ರೇಷ್ಠ ಆಟಗಾರ. ಓಕೆ, ಸ್ಪರ್ಧೆಯಲ್ಲಿ ಮೆಸ್ಸಿರವರು ಫ್ರಾನ್ಸ್ನ ಶೈಲಿಯಾನ್ ಎಂಬಾಪೆ ಅನ್ನೋರನ್ನ ಸೆಲೆಕ್ಟ್ ಮಾಡಿಕೊಂಡು ಅವರಿಗೆ ಗೋಲ್ಡನ್ ಬೂಟ್ ಅಂತಕ್ಕಂಥ ಪ್ರೈಸನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆನಾ? ಗೋಲ್ಡನ್ ಬೂಟ್ ಅಂತಕ್ಕಂಥ ಪ್ರೈಸ್ ಕೊಟ್ಟಿದ್ದಾರೆ. ಮತ್ತು ಬೆಂಜಮಾ ಅವರನ್ನು ಹಿಂದಿಕ್ಕಿದ್ದಾರೆ. ಬೆಂಜಮಾ ಅನ್ನೋರನ್ನ ಇವರು ಬೀಟ್ ಮಾಡಿದ್ದಾರೆ. ಇದರೊಂದಿಗೆ 14 ವರ್ಷಗಳಲ್ಲಿ ಮೆಸ್ಸಿಯವರು 7ನೇ ಬಾರಿ, ಅಂದರೆ ಸತತವಾಗಿ ಹೊಡೆದಿದ್ದಾರೆ. 7ನೇ ಬಾರಿ ಇವರು ಈ ಪ್ರೈಸ್ನ ಪಡ್ಕೊಂಡಿರೋದು ಸ್ನೇಹಿತರೆ. ಓಕೆ, 7ನೇ ಬಾರಿ ಪ್ರೈಸ್ನ ಪಡ್ಕೊಂಡಿದ್ದಾರೆ. ಇಷ್ಟು ಪುರುಷರ ವಿಭಾಗದಲ್ಲಿ. ಇನ್ನು ಮಹಿಳಾ ತಂಡದಲ್ಲಿ ನೋಡೋಣ. ವಿಶೇಷವಾಗಿ ಫಿಫಾದ ಶ್ರೇಷ್ಠ ಆಟಗಾರ್ತಿ ಸ್ಪೇನ್ನ ಮಹಿಳಾ ತಂಡದ ಅಲೆಕ್ಸಿಯಾ ಪುಟೆಲ್ಲಾಸ್. ಸ್ವಲ್ಪ ಹೆಸರುಗಳು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಆದರೂ ಕೂಡ ನೀವು ಜ್ಞಾಪಕ ಇಟ್ಕೋಬೇಕು. ಓಕೆ, ಅಲೆಕ್ಸಿಯಾ ಪುಟೆಲ್ಲಾಸ್ ಅವರು ಇವರು 2ನೇ ವರ್ಷ ಶ್ರೇಷ್ಠ ವರ್ಷದ ಫುಟ್ಬಾಲ್ ಆಟಗಾರ್ತಿ ಅಂತ ಅನಿಸ್ಕೊಂಡಿದ್ದಾರೆ. ಓಕೆನಾ? ಪುರುಷರ ವಿಭಾಗದಲ್ಲಿ ಲಿಯೋನೆಲ್ ಮೆಸ್ಸಿ. ಓಕೆ, ಮಹಿಳೆಯರ ವಿಭಾಗದಲ್ಲಿ ಅಲೆಕ್ಸಿಯಾ ಪುಟೆಲ್ಲಾಸ್. ಇವರಿಬ್ಬರನ್ನೂ ಜ್ಞಾಪಕ ಇಟ್ಕೊಳ್ಳಿ ಸ್ನೇಹಿತರೆ. ಓಕೆ, ನೆಕ್ಸ್ಟು 2023ರ ICC ಮಹಿಳಾ T20 ಅಂದರೆ 2020 ಮ್ಯಾಚು ವಿಶ್ವಕಪ್ ಕ್ರಿಕೆಟ್ ಚಾಂಪಿಯನ್ ತಂಡ ಆಸ್ಟ್ರೇಲಿಯಾ. ಏನಪ್ಪ ಇವರು ಆಸ್ಟ್ರೇಲಿಯಾ ಒಂದು ಕಪ್ಪೂ ಬಿಡಲ್ಲ ಇವರು. ಎಲ್ಲ ಕಪ್ಪು ನಮ್ಮದೇ. ಈ ಸಲ ನಾವು ಬೆಂಗಳೂರು ಕಪ್ ನಮ್ಮದೇ, ಈ ಸಲ ಕಪ್ ನಮ್ಮದೇ ಅಂತ ನಾವಿದ್ದರೆ, ಇವರು ಆಸ್ಟ್ರೇಲಿಯಾದವರಲ್ಲೂ ಕಪ್ ನಿಮ್ಮದೇ ಅಂದ್ಕೊಂಡೇ ಹೊಡಿತಾ ಇದ್ದಾರೆ ನೋಡಿ ಆಸ್ಟ್ರೇಲಿಯಾದವರು. 2023ರಲ್ಲಿ ಮಹಿಳಾ ಒಂದು T20 ವರ್ಲ್ಡ್ ಕಪ್ ಇತ್ತಲ್ವಾ, ಆಸ್ಟ್ರೇಲಿಯಾವರು ತಗೊಂಡು ಹೋಗಿದ್ದಾರೆ ಕಪ್ನ ಮನೆಗೆ. ಅದ್ರ ಬಗ್ಗೆ ಒಂದು ಸ್ವಲ್ಪ 2023ರ ಫೆಬ್ರವರಿ 10ರಿಂದ 26ರವರೆಗೆ ICC T20 ವಿಶ್ವಕಪ್ ಕ್ರಿಕೆಟ್ ಟೂರ್ನಿಯು ದಕ್ಷಿಣ ಆಫ್ರಿಕಾದ ಆತಿಥ್ಯದಲ್ಲಿ ಜರುಗಿದೆ. ಯಾರು ನಡೆಸಿದ್ದು? ಸೌತ್ ಆಫ್ರಿಕಾದವ್ರು ನಡೆಸಿದ್ದು. ಓಕೆನಾ? ಈ ಪಂದ್ಯಾವಳಿಯ ಫೈನಲ್ ಪಂದ್ಯಗಳು ಆಸ್ಟ್ರೇಲಿಯಾದಲ್ಲಿ ಫೈನಲ್ ಪಂದ್ಯ ನಡೆದಿರೋದು ಕೇಪ್ ಟೌನ್ನಲ್ಲಿ ಆಯೋಜನೆಗೊಂಡಿತ್ತು. 2023 ಫೆಬ್ರವರಿ 26ರಂದು ಜರುಗಿದ್ದ T20 ವಿಶ್ವಕಪ್ ಟೂರ್ನಿಯ ಫೈನಲ್ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾದ ವಿರುದ್ಧ ಆಸ್ಟ್ರೇಲಿಯಾ ತಂಡವು 19 ರನ್ಗಳ ಅಂತರದಲ್ಲಿ ಭಾರೀ ಗೆಲುವು ಸಾಧಿಸಿದೆ. ಸೌತ್ ಆಫ್ರಿಕಾದವ್ರನ್ನ ಸೋಲಿಸಿದ್ದಾರೆ ಇವರು ಆಸ್ಟ್ರೇಲಿಯಾದವರು. ಓಕೆ, ಸೌತ್ ಆಫ್ರಿಕಾದವ್ರು ಪಾಪ ನಾವು ಸೌತ್ ಆಫ್ರಿಕಾದವ್ರು ಕಪ್ಪು ನಮ್ಮದೇ ಅಂದ್ಕೊಂಡಿದ್ರು. ಬಟ್ ಆ ಕಪ್ಪು ಯಾರಿಗೋಯ್ತು? ನಿಮ್ಮದೇ ಅನ್ನೋ ಆಸ್ಟ್ರೇಲಿಯಾಗೆ ಹೊಟ್ಟೋಯ್ತು. ಆಸ್ಟ್ರೇಲಿಯಾದವರು ತೊಗೊಂಡು ಹೋದರು ಕಪ್ಪನ್ನ. ಓಕೆ, ನೋಡಿ ಇವರು ಆಸ್ಟ್ರೇಲಿಯಾದವ್ರು ಏನು ಸಾಮಾನ್ಯ ಅಲ್ಲ. ಆಸ್ಟ್ರೇಲಿಯಾ ತಂಡವು 6ನೇ ಬಾರಿಗೆ 6 ಸಲ ಹೊಡೆದಿರೋದು ಇವರು ಕಪ್ಪು. ಈ ಮೊದಲು
2010, 12, 14, 18, 20, ಇವಾಗ 23. ನೋಡ್ದಾ, 6 ಸಲ ಹೊಡ್ಕೊಂಡ್ರು ಕಪ್ನ. ಏಕದಿನ ವಿಶ್ವಕಪ್ ಟ್ರೋಫಿಯನ್ನು ಆಸ್ಟ್ರೇಲಿಯಾ 7 ಬಾರಿ ಗೆದ್ದಿತ್ತು. ಓಕೆ, ವಿಶ್ವಕಪ್ ಒನ್ ಡೇ ಏಕದಿನದ್ದು ಹೇಳ್ತಾ ಇರೋದು ನಾನಿಲ್ಲಿ. 20 ಎಲ್ಲ, T20 ಎಲ್ಲ, ಒನ್ ಡೇ ಇಂಟರ್ನ್ಯಾಷನಲ್ ಟ್ರೋಫಿ 7 ಸಲ ಗೆದ್ದಿದೆ. ಅದು ಬಿಟ್ಟು ಈ IPL ಅಂತೀವಲ್ಲ, T20, ಈ IPL ನಮ್ಮ ಇಂಡಿಯಾದಲ್ಲಿ ನಡೆಯುತ್ತಲ್ಲ, ಆ ರೀತಿ ಈ ICC ಮಹಿಳಾ T20 ವಿಶ್ವಕಪ್ಪು ICC ಅವ್ರು ನಡೆಸೋದು ವಿಶೇಷವಾಗಿ ಇದನ್ನು. ಈ ವಿಶ್ವಕಪ್ಪನ್ನು ಇವರು 6 ಸಲ ಹೊಡ್ಕೊಂಡಿದ್ದಾರೆ ಸ್ನೇಹಿತರೆ. ಒನ್ ಡೇ ವರ್ಲ್ಡ್ ಕಪ್ಪು 7 ಸಲ ಹೊಡೆದಿದ್ದಾರೆ, T20 6 ಸಲ ಹೊಡ್ಕೊಂಡಿದ್ದಾರೆ ಪ್ರೈಸು. ಫೈನಲ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಸೋಲನ್ನಪ್ಪಿದ ದಕ್ಷಿಣ ಆಫ್ರಿಕಾದ ಮಹಿಳಾ ಕ್ರಿಕೆಟ್ ತಂಡವು ಚೊಚ್ಚಲ ವಿಶ್ವಕಪ್ ಗೆಲ್ಲುವ ಕನಸನ್ನು ಭಗ್ನ ಮಾಡಿಕೊಂಡಿದೆ. ಪಾಪ ಅವ್ರಿಗೆ ಸಿಗಲಿಲ್ಲ ಕಪ್ಪು, ಹೋಯ್ತು. ಯಾರಿಗೋಯ್ತು? ಆಸ್ಟ್ರೇಲಿಯಾವ್ರಿಗೆ ಹೋಯ್ತು. ಆಸ್ಟ್ರೇಲಿಯಾದವರು ಬಾಯಿಗೆ ಹಾಕ್ಕೊಂಡು ಹೋದರು. ನೆಕ್ಸ್ಟು ಸ್ನೇಹಿತರೆ, ದಾದಾ ಸಾಹೇಬ್ ಫಾಲ್ಕೆ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ. ನೋಡಿ, ದಾದಾ ಸಾಹೇಬ್ ಫಾಲ್ಕೆ ಅಂತಿದ್ದಾರಲ್ವಾ, ಅವರು ತುಂಬ ಗ್ರೇಟೆಸ್ಟ್ ಪರ್ಸನ್ ರೀ ಅವರು. ಯಾಕೆ ಅಂತಂದರೆ ನೋಡಿ, ಅವರು ಹೆಸರನ್ನೇ ಇಟ್ಟಿದ್ದಾರೆ ಇಲ್ಲಿ ಕಪ್ಗೆ. ಏನೇ ಒಂದು ಅಂತಾರಾಷ್ಟ್ರೀಯ ಪ್ರಶಸ್ತಿ ಕೊಡಬೇಕಂದ್ರೂ ಅವ್ರ ಹೆಸರು ಸ್ಮರಣೆ ಮಾಡ್ಕೊಳ್ಲೇಬೇಕು ನಾವು. ಯಾರಿವರು ನೋಡಿ, ಇಲ್ಲಿ ಭಾರತದ ಸಿನಿಮಾ ರಂಗದ ಪಿತಾಮಹ ಇವರು. ಓಕೆ, ಭಾರತದ ಸಿನಿಮಾ ರಂಗದ ಪಿತಾಮಹ ಯಾರು? ದಾದಾ ಸಾಹೇಬ್ ಫಾಲ್ಕೆ. ಓಕೆ, 2023 ಫೆಬ್ರವರಿ 20ರಂದು ದಾದಾ ಸಾಹೇಬ್ ಫಾಲ್ಕೆ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಪ್ರಶಸ್ತಿಯ ವಿವಿಧ ವಿಭಾಗಗಳ ಪುರಸ್ಕೃತರಿಗೆ ಮಹಾರಾಷ್ಟ್ರದ ಮುಂಬೈನಲ್ಲಿ ಕೊಡೋದಿನ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗಿದೆ. ಇವರನ್ನು ಭಾರತದ ಸಿನಿಮಾ ರಂಗದ ಪಿತಾಮಹ ಅಂತ ಕರೀತಾರೆ. ಅವರ ಒಂದು ಸ್ಮರಣಾರ್ಥದಲ್ಲಿ ಅಂತಾರಾಷ್ಟ್ರೀಯ ಫಿಲಂ ಫೆಸ್ಟಿವಲ್ ಪ್ರಶಸ್ತಿಯನ್ನು ಹಲವಾರು ವಿಭಾಗಗಳಲ್ಲಿ ನೀಡಲಾಗಿದೆ. ಚಲನಚಿತ್ರ ರಂಗದಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸಿರುವ ನಟ ನಟಿಯರು, ಚಲನಚಿತ್ರ ನಿರ್ಮಾಪಕರು, ಸೃಜನಶೀಲರು, ಇವರನ್ನೆಲ್ಲ ಗುರುತಿಸಿ ಪ್ರೋತ್ಸಾಹಿಸುವ ಉದ್ದೇಶದಿಂದ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಓಕೆ, ಇನ್ನು ಯಾರ್ಯಾರಿಗೆ ಯಾವ್ಯಾವ ಮೂವಿಗಳಿಗೆ ಬಂದಿದೆಯಪ್ಪ ಫಿಲಮ್ಮು ನೋಡೋಣ. ಬೆಸ್ಟ್ ಫಿಲಮ್ಮು ದ ಕಾಶ್ಮೀರ್ ಫೈಲ್ಸ್, ತುಂಬ ಸುದ್ದಿಯಲ್ಲಿದೆ ಸ್ನೇಹಿತರೆ. ಇದು ಬೆಸ್ಟ್ ಫಿಲಮ್ಮು ದ ಕಾಶ್ಮೀರ್ ಫೈಲ್ಸು ತುಂಬ ಚೆನ್ನಾಗಿದೆ. ಈ ಒಂದು ಮೂವಿನ ಎಲ್ಲರೂ ನೋಡಿ, ಅಮೆಝಾನ್ ಪ್ರೈಮಲ್ಲಿ ಇರುತ್ತೆ ಮೋಸ್ಟ್ಲಿ. ಈ ಮೂವಿನ ಒಂದು ಸಲ ನೋಡಿ, ತುಂಬ ಚೆನ್ನಾಗಿರ್ತಕ್ಕಂಥ ಮೂವಿ ಇದು. ನಾನು ಆ ಮೂವಿಗೆ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇಲ್ಲ, ಬಟ್ ಆ ಮೂವಿ ಏನಕ್ಕೋಸ್ಕರ ಮಾಡಿದ್ದಾರೆ ಅಂತಂದರೆ, ಅದು ಜಮ್ಮು ಕಾಶ್ಮೀರಲ್ಲಿ ಏನೇನು ನಡೀತಾ ಇತ್ತು ಅದನ್ನು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಸ್ನೇಹಿತರೆ. ಅದು ನಮ್ಮ ಭಾರತದ ಒಂದು ಮೂವಿ ಇದು, ಅದಕ್ಕೆ ಬೆಸ್ಟ್ ಫಿಲಮ್ ಅಂತ ಅವಾರ್ಡ್ ಮಾಡಿರೋದು. ಮತ್ತು ಫಿಲ್ಮ್ ಆಫ್ ದಿ ಇಯರ್ RRR. ಓಕೆ, ಈ ಜೂನಿಯರ್ NTR ಮತ್ತು ರಾಮ್ ಚರಣ್ ಪಾರ್ಟಿಸಿಪೇಟ್ ಮಾಡಿ ಆ್ಯಕ್ಟ್ ಮಾಡಿ ಒಳ್ಳೆ ಅದ್ಭುತವಾದಂಥ ಮೂವಿ ಮೂಡಿ ಬಂದಿದೆ ಈ ವರ್ಷ 2023ರಲ್ಲಿ. ಒಳ್ಳೆ ಮೂವಿ, ಒಳ್ಳೆ ಆ್ಯಕ್ಟಿಂಗ್ ಇವರಿಬ್ಬರದು. ಅದಕ್ಕೆ ಇವ್ರಿಗೆ ಫಿಲಮ್ ಆಫ್ ದಿ ಇಯರ್ ಅಂತ RRR ಮಾಡಿರೋದು. ಯಾರು ಡೈರೆಕ್ಟ್ರು? ರಾಜಮೌಳಿ. ಅವರು ಕನ್ನಡದವರೇ. ಅವರು ಈಗೆಲ್ಲ ತೆಲುಗು ಮೂವಿಗಳನ್ನೇ ತೆಗಿತಾ ಇದ್ದಾರೆ. ಅವ್ರು ತೆಗಿಯೋ ಫಿಲಮ್ಸ್ ಎಲ್ಲ ತುಂಬ ಹಿಟ್ಟು. ಬ್ಲಾಕ್ ಬಸ್ಟರ್ ಫಿಲಮ್ಸನ್ನೇ ಅವರು ಸೆಲೆಕ್ಟ್ ಮಾಡ್ತಾರೆ. ಅವ್ರು ಬ್ಲಾಕ್ ಬಸ್ಟರ್ ಫಿಲಮ್ಗಳನ್ನೇ ಆಯ್ಕೆ ಮಾಡಿಕೊಂಡು ಒಳ್ಳೊಳ್ಳೆ ಸ್ಟೋರಿ ಕೊಡ್ತಕ್ಕಂಥ ಡೈರೆಕ್ಟರ್ ಅವರು. ಯಾರು? ರಾಜಮೌಳಿ, SS ರಾಜಮೌಳಿ. ಮತ್ತು ಮೋಸ್ಟ್ ಪ್ರಾಮಿಸಿಂಗ್ ಆ್ಯಕ್ಟರು ರಿಷಬ್ ಶೆಟ್ಟಿ. ಇದಪ್ಪ ಮ್ಯಾಟ್ರು. ರಿಷಬ್ ಶೆಟ್ಟಿ ನಿಮಗೆಲ್ಲ ಗೊತ್ತಿದೆ, ಕಾಂತಾರ ಫಿಲಮ್ ಹೀರೋ ಯಾರಪ್ಪ? ರಿಷಬ್ ಶೆಟ್ಟಿ. ಕನ್ನಡ ಫಿಲಮ್ಗೆ ಬಂತು ನಮಗೆ ಪ್ರೈಸು. ಯಾರಿಗೆ? ಕನ್ನಡದವ್ರಿಗೆ. ಅದಕ್ಕೆ ನಾವು ಗ್ರೇಟ್ ಅನ್ಬೇಕು ರಿಷಬ್ ಶೆಟ್ಟಿ ಅವ್ರಿಗೆ ಮೋಸ್ಟ್ ಪ್ರಾಮಿಸಿಂಗ್ ಆ್ಯಕ್ಟರ್ ಅಂತೇಳಿ ಪ್ರೈಸ್ ಕೊಟ್ಟಿದ್ದಾರೆ ರಿಷಬ್ ಶೆಟ್ಟಿ ಅವ್ರಿಗೆ. ಬೆಸ್ಟ್ ಆ್ಯಕ್ಟರ್ ಮೇಲಲ್ಲಿ ಯಾರಿಗೆ? ರಣಬೀರ್ ಕಪೂರು, ನಾರ್ತ್ ಇಂಡಿಯನ್ ಕ್ಯಾಂಡಿಡೇಟ್ ಈತ, ಹಿಂದಿ ಹೀರೋ. ಇವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ. ಇವ್ರ ಫಿಲಮ್ಸನ್ನು ಒಂದು ಸಲ ನೋಡಿ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಇವರು. ಅದಕ್ಕೆ ಅವ್ರಿಗೆ ಬೆಸ್ಟ್ ಮೇಲ್ ಆ್ಯಕ್ಟರ್ ಅಂತ ಕೊಟ್ಟಿದ್ದಾರೆ ಪ್ರೈಸು. ಮತ್ತು ಫೀಮೇಲಲ್ಲಿ ಯಾರು? ಆಲಿಯಾ ಭಟ್ಗೆ ಪ್ರೈಸು ಸಿಕ್ಕಿದೆ. ಫೀಮೇಲ್ ಒಂದು ವಿಷಯದಲ್ಲಿ, ಫೀಮೇಲ್ ಅನ್ನೋ ಒಂದು ವಿಭಾಗದಲ್ಲಿ ಅವ್ರಿಗೆ ಪ್ರೈಸನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಇನ್ನೊಂದು ಸ್ವಲ್ಪ ಇನ್ ಡೀಟೇಲ್ ಆಗಿ ನೋಡೋದಾದರೆ ಅದರ ಲಿಸ್ಟ್ ಸಪ್ರೇಟಾಗಿ ನಾನು ಮಾಡಿದ್ದೀನಿ ನೋಡಿ, ಒಂದು ಇಮೇಜ್ ಹಾಕಿದ್ದೀನಿ ನಿಮಗೆ. ಅತ್ಯುತ್ತಮ ಡೈರೆಕ್ಟರ್ ಯಾರಪ್ಪ? P. ಬಾಲಕೃಷ್ಣನ್. ಫಿಲಮ್ ಯಾವುದು? ಚುಪ್ಪು. ಓಕೆ,
ಅತ್ಯುತ್ತಮ ವಿಮರ್ಶಕ ನಟ ಕ್ರಿಟಿಕ್ಸ್ ಬೆಸ್ಟ್ ಆ್ಯಕ್ಟರ್ ವರುಣ್ ಧವನ್, ಬೇಡಿಯಾ, ಮೂವಿ ಹೆಸರು ಬೇಡಿಯಾ. ಅತ್ಯುತ್ತಮ ವಿಮರ್ಶಕ ನಟಿ ಕ್ರಿಟಿಕ್ಸ್ ಬೆಸ್ಟ್ ಆ್ಯಕ್ಟ್ರಸ್ ವಿದ್ಯಾ ಬಾಲನ್. ಇವರು ತುಂಬ ಪ್ರೈಸಸ್ನ ತೊಗೊತಾರಪ್ಪ ಇವರು. ವಿದ್ಯಾ ಬಾಲನ್ನು ನೀವೆಲ್ಲ ನೋಡಿದ್ದೀರ ಇವ್ರನ್ನ. ಫಿಲಮ್ ಹೆಸರು ಯಾವುದು? ಜಲಸ. ಓಕೆ. ಅತ್ಯುತ್ತಮ ವಿಮರ್ಶಕ ಚಿತ್ರ ಕ್ರಿಟಿಕ್ಸ್ ಬೆಸ್ಟ್ ಫಿಲಮ್ ದೃಶ್ಯಂ 2. ಬೆಸ್ಟ್ ಸಿನಿಮಾಟೋಗ್ರಫರ್ PS ವಿನೋದ್. ಫಿಲಮ್ ಹೆಸರು ವಿಕ್ರಮ್ ವೇದ. ಬೆಸ್ಟ್ ಸಪೋರ್ಟಿಂಗ್ ರೋಲ್ ಯಾರಿಗೆ? ಮನೀಶ್ ಪಾಲ್ಗೆ. ಜುಗ್ ಜುಗ್ GA ಫಿಲಮ್ ಹೆಸರು. ಓಕೆನಾ. ಬೆಸ್ಟ್ ಆ್ಯಕ್ಟರ್ ಇನ್ ಸಪೋರ್ಟಿಂಗ್ ರೋಲಲ್ಲಿ ಬೆಸ್ಟ್ ಆ್ಯಕ್ಟ್ರಸ್ ಯಾರು? ಶೀಬಾ ಚಾದಾ. ಓಕೆ. ಬೆಸ್ಟ್ ಆ್ಯಕ್ಟರ್ ಇನ್ ನೆಗೆಟಿವ್ ರೋಲು ದುಲ್ಕರ್ ಸಲ್ಮಾನ್. ಫಿಲಮ್ ಹೆಸರು ಚುಪ್ಪು. ಬೆಸ್ಟ್ ಆ್ಯಕ್ಟ್ರಸ್ ಇನ್ ನೆಗೆಟಿವ್ ರೋಲು ಮೌನಿ ರಾಯ್. ಸೊ ಇಷ್ಟು ಇದರ ಬಗ್ಗೆ ಮಾಹಿತಿ ಸ್ನೇಹಿತರೆ. ನೆಕ್ಸ್ಟ್ ನೋಡೋಣ ಏಪ್ರಿಲ್ ತಿಂಗಳದು ಕರೆಂಟ್ ಅಫೇರ್ಸು. ನಾಸಾ ಸಂಸ್ಥೆಯ ಆರ್ಟಿಮಿಸ್ ಮಿಷನ್ ಯಾತ್ರೆಗೆ 4 ಗಗನಯಾತ್ರಿಗಳ ಆಯ್ಕೆ. 4 ಗಗನಯಾತ್ರಿಗಳನ್ನು ಆಯ್ಕೆ ಮಾಡಿದ್ದಾರೆ. 4 ಜನ ಯಾರು ಅಂತ ನೋಡೋಣ. ಅದಕ್ಕಿಂತ ಮೊದಲು ಒಂದು ಸ್ವಲ್ಪ ಈ ಆರ್ಟಿಮಿಸ್ ಮಿಷನ್ 2 ಏನಿದೆ ಅದ್ರ ಬಗ್ಗೆ ಒಂದು ಸ್ವಲ್ಪ ನೋಡೋಣ. ಈ ಅಮೇರಿಕಾದ ನಾಸಾ ಸಂಸ್ಥೆಯು ಚಂದ್ರನ ಮೇಲೆ ಮಾನವನನ್ನು ಕಳಿಸಲು ಕೈಗೊಂಡಿರುವ ವಿಶೇಷ ಯೋಜನೆಯಾದ ಆರ್ಟಿಮಸ್ ಮಿಷನ್ 2 ಇದು ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ಕರೆಂಟ್ ಅಫೇರ್ಸ್ಗೆ ತುಂಬ ಇಂಪಾರ್ಟೆಂಟ್ ಇದು. ಮತ್ತು ಎಕ್ಸಾಮ್ಗೂ ಕೇಳಿದ್ದಾರೆ. ಇದು ರಿಪೀಟೆಡ್ ಆಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಇದು. ಆರ್ಟಿಮಸ್ ಮಿಷನ್ 2 ಯಾತ್ರೆಗೆ 4 ಗಗನಯಾತ್ರಿಗಳನ್ನು ಆಯ್ಕೆ ಮಾಡಿದೆ. ಓಕೆ. ಅಮೇರಿಕಾ ನಾಸಾ ಸಂಸ್ಥೆ ಇದೆಯಲ್ವಾ, ನಾಸಾ, ಆ ಒಂದು ಸಂಸ್ಥೆ 4 ಜನನ ರೆಡಿ ಮಾಡಿದೆ. ಏನಕ್ಕೆ? ಮೇಲೆ ಕಳಿಸೋದಕ್ಕೆ. ಚುಯ್ ಅಂತ ಹೋಗ್ಬೇಕು ಮೇಲೆ ಅವರು ಚಂದ್ರನ ಹತ್ರ. 50 ವರ್ಷಗಳ ನಂತರ, ಅಂದರೆ 1972ರ ನಂತರ ಚಂದ್ರನನ್ನು ಅತ್ಯಂತ ಹತ್ತಿರದಿಂದ ನೋಡಲಿರುವ ಅದೃಷ್ಟವಂತ ಗಗನಯಾತ್ರಿಗಳು ಇವರೇ. 1972ರಲ್ಲಿ ಕಲಿಸಿದ್ರು. ಈಗ 23ರಲ್ಲಿ ರೆಡಿ ಮಾಡಿದ್ದಾರೆ ಅವ್ರನ್ನ. ಹೋಗಪ್ಪ ಮೇಲೆ ನೋಡ್ಕೊಂಬನ್ರಿ, ಅಲ್ಲಿ ಮೇಲೆ ಏನೇನಿದೆ ಅಂಥೇಳಿ ಒಂದು ಸ್ವಲ್ಪ ರೌಂಡ್ ಹಾಕ್ಕೊಂಬನ್ರಿ ಅಂಥೇಳಿ ಇವ್ರು 4 ಜನ ರೆಡಿ ಮಾಡಿದ್ದಾರೆ. ಆ 4 ಜನ ಯಾರಪ್ಪ ಅಂತ ನೋಡೋಣ. ಅಮೇರಿಕಾದ ಮಿಷನ್ ಸ್ಪೆಷಲಿಸ್ಟ್ ಕ್ರಿಸ್ಟಿನಾ ಹ್ಯಾಮ್ಯಾಕ್, ಅಮೇರಿಕಾದ ಕಮಾಂಡ್ರಿಡ್ ವೈಸ್ಮ್ಯಾನ್, ಕೆನಡಾದ ಮಿಷನ್ ಸ್ಪೆಷಲಿಸ್ಟ್ ಜೆರೆಮಿ ಹ್ಯಾನ್ಸನ್, ಅಮೇರಿಕಾದ ಪೈಲಟ್ ವಿಕ್ಟರ್ ಗ್ಲೋವರ್. ನೋಡಿ 4 ಜನ ಇದ್ದಾರೆ. ಅಮೇರಿಕಾದವ್ರು 3 ಜನ, ಕೆನಡಾದವ್ರು 1. ಅಮೇರಿಕಾದ 3, ಕೆನಡಾದಕ್ಕೆ 1. ಕೆನಡಾದವ್ರು ಯಾರು? ಕೆನಡಾದವರು ಜೆರೆಮಿ ಹ್ಯಾನ್ಸನ್ ಅಂತೇಳಿ, ಅವ್ರು ಕೆನಡಾದವರು. ಸೊ 4 ಜನನ ರೆಡಿ ಮಾಡಿದ್ದಾರೆ ಸ್ನೇಹಿತರೆ ಮೇಲೆ ಚಂದ್ರನ ಬಳಿ ಕಳಿಸೋದಕ್ಕೆ. ಇನ್ನು ನೆಕ್ಸ್ಟ್ ನೋಡೋದಾದರೆ 14ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ. 14ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಬೆಂಗಳೂರಲ್ಲಿ ಇದು ಕಂಡಕ್ಟ್ ಮಾಡ್ತೀವಿ ನಾವು. ನೋಡಿ ಇದ್ರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋಣ. 14ನೇ ಆವೃತ್ತಿ ಇದು. ಎಷ್ಟನೇ ಆವೃತ್ತಿ? 14ನೇ ಆವೃತ್ತಿ. 14ನೇ ಆವೃತ್ತಿಯ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವವು 2023ರ ಮಾರ್ಚ್ 23ರಂದು ಮಾರ್ಚ್ 30ರವರೆಗೆ ಜರುಗಿತು. ಓಕೆನಾ. 23ರಿಂದ 30ರವರೆಗೂ ನಡೆಸಿದ್ದಾರೆ ಇದನ್ನು. ಯಾರು ಇದಕ್ಕೆ ವಿಶೇಷವಾಗಿ ಬಂದಿದ್ದು? ಕರ್ನಾಟಕದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಾಗಿದ್ದಾಗ 2023 ಮಾರ್ಚಲ್ಲಿ ಬಸವರಾಜ ಬೊಮ್ಮಾಯಿ ಅವರಿದ್ದರು. ಬೆಂಗಳೂರಿನ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವವನ್ನು 2023 ಮಾರ್ಚ್ 23ರಂದು ಉದ್ಘಾಟನೆ ಮಾಡ್ತಾರೆ. ಈ ಚಿತ್ರೋತ್ಸವ ಜಗತ್ತಿನ ವಿವಿಧ ಭಾಗಗಳಿಂದ ಸುಮಾರು 200 ಚಲನಚಿತ್ರಗಳು ಪ್ರದರ್ಶನಗೊಂಡವು. ಸುಮಾರು ದೇಶಗಳಿಂದ ಬಂದಿರ್ತಾರೆ ಪಾರ್ಟಿಸಿಪೇಟ್ ಮಾಡೋಕ್ಕೆ. ಆ ಫಿಲಮ್ಸ್ನೆಲ್ಲ ಅಬ್ಸರ್ವ್ ಮಾಡಿ ಇವರು ಪ್ರೈಸಸನ್ನು ಕೊಟ್ಟಿದ್ದಾರೆ. ನೋಡಿ ಫಸ್ಟು ನಮ್ಮ ಕರ್ನಾಟಕದ ನೋಡೋಣ, ಕನ್ನಡ ಭಾಷೆದು ನೋಡೋಣ. ನಮ್ಮ ಭಾಷೆದು ನೋಡೋಣ ಫಸ್ಟು. ಏನಂತೀರ? ಅದಕ್ಕೆ ಇಲ್ಲಿ ಮೊದಲನೇದು ಹಾಕಿದ್ದೀನಿ ನಾನು. ಅತ್ಯುತ್ತಮ ಸ್ಥಾನ ಅಂದರೆ ಫಸ್ಟ್ ಪ್ರೈಸ್ ಯಾರಪ್ಪ? ಡೈರೆಕ್ಟ್ರು ಕೃಷ್ಣೇಗೌಡ ಫಸ್ಟ್ ಪ್ರೈಸ್. ನಾನು ಕುಸುಮ, ಭಾಷೆ ಕನ್ನಡ. ನಾನು ಕುಸುಮ ಅಂತೇಳಿ ಇವರ ಒಂದು ಚಿತ್ರದ ಹೆಸರು, ಫಿಲಮ್ ನೇಮು ನಾನು ಕುಸುಮ. ಸೆಕೆಂಡ್ ಪ್ರೈಸ್ ಯಾರಿಗೆ? 17 ಕನ್ನಡ ಭಾಷೆ ಪೃಥ್ವಿ ಕೋಣನೂರ್.
ಡೈರೆಕ್ಟರ್ ಹೆಸರು ಪೃಥ್ವಿ ಕೋಣನೂರು ಅಂತೇಳಿ. ಓಕೆನಾ. ನೆಕ್ಸ್ಟು ತೃತೀಯ ಥರ್ಡ್ ಪ್ರೈಸ್ ಯಾರಿಗೆ? ಥರ್ಡ್ ಪ್ರೈಸು ಉತ್ಸವ್ ಗೋನಾವರ್ ಅವರಿಗೆ. ಇವರು ಡೈರೆಕ್ಟ್ರೇ, ಉತ್ಸವ್ ಗೋನಾವರ್, ಕನ್ನಡ ಮೂವಿನೇ. ಫಿಲಮ್ ಹೆಸರು ಫೋಟೋ. ಫಸ್ಟ್ ಪ್ರೈಸು ನಾನು ಕುಸುಮ, ಸೆಕೆಂಡ್ ಪ್ರೈಸು 17 ಥರ್ಡ್ ಪ್ರೈಸು ಫೋಟೋ. ಇವು 3 ಕನ್ನಡ ಭಾಷೆದ್ದೇ ಸ್ನೇಹಿತರೆ. ಕೃಷ್ಣಗೌಡ, ಪೃಥ್ವಿ ಕೋಣನೂರು, ಉತ್ಸವ್ ಗೋನಾವರ್ ಜ್ಞಾಪಕ ಇರಲಿ. 3 ಪ್ರೈಸೂ ಕೂಡ ನಮ್ಮ ಕರ್ನಾಟಕದ ಕನ್ನಡ ವಿಭಾಗದಲ್ಲಿ ದೊರೆತಿರ್ತಕ್ಕಂಥ ಪ್ರಶಸ್ತಿಗಳು. ಓಕೆ. ಇನ್ನು ಹಾಗೆ ನೋಡೋಣ ಓವರಾಲ್ ಇಂಡಿಯಾದಲ್ಲಿ ಯಾರ್ಯಾರಿಗೆ ಸಿಕ್ಕಿದೆ, ನಮ್ಮ ಇಡೀ ಇಂಡಿಯಾದಲ್ಲಿ ತೊಗೊಂಡ್ರೆ ಯಾರ್ಯಾರಿಗೆ ಪ್ರೈಸ್ ಸಿಕ್ಕಿದೆ ಅಂತ ನೋಡೋಣ. ಚಿತ್ರಭಾರತಿ ಅಂತೇಳಿ, ಚಿತ್ರಭಾರತಿ ಅನ್ನೋ ಅದೊಂದು ಪ್ರೈಸ್. ಅದು ಆ ಒಂದು ಚಿತ್ರಭಾರತಿ ಪ್ರಶಸ್ತಿಯಲ್ಲಿ ಇಡೀ ಓವರಾಲ್ ಇಂಡಿಯಾದಲ್ಲಿ ಕನ್ಸಿಡರ್ ಮಾಡ್ತಾರೆ. ಗ್ರೇಟ್ ರೀ. ನಾವು ಫಸ್ಟ್ ಪ್ರೈಸ್ ನಮ್ಮದೇ ಸಿಗೋದು ನೋಡಿ, ಕೋಳಿ ಹೆಸರು ಅಂತ ಫಿಲಮ್ ಹೆಸರು. ಫಸ್ಟ್ ಪ್ರೈಸು ಕೋಳಿ ಹೆಸರು, ಕನ್ನಡ, ಚಂಪಾ ಶೆಟ್ಟಿ ಡೈರೆಕ್ಟ್ರು. ಓಕೆ. ಸೆಕೆಂಡ್ ಪ್ರೈಸು ಮಲಯಾಳಂ ಅವ್ರು ಕೊಟ್ಟಿದ್ದೀವಿ ನಾವು. ನಮ್ಮ ರಾಜ್ಯದ ಪಕ್ಕದಲ್ಲಿರ್ತಕ್ಕಂಥ ಒಂದು ಮದರ್ ಟಂಗ್ ಇದು, ಕೇರಳದು, ಮಲಯಾಳಮ್ಮು. ಸೌದಿ ವೆಲ್ಲಕಸಿಸಿ ಇದು ಫಿಲಮ್ ಹೆಸರು. ಸೆಕೆಂಡ್ ಪ್ರೈಸ್ ತೊಗೊಂಡಿದೆ. ತರುಣ್ ಮೂರ್ತಿ ಅನ್ನೋರು ಡೈರೆಕ್ಟ್ರು. ಯಾರು? ತರುಣ್ ಮೂರ್ತಿ. ಇನ್ನು 3ನೇ ಪ್ರೈಸು. ಇನ್ನು ನಾವು ಕರ್ನಾಟಕದಲ್ಲಿ ಅಕ್ಕಪಕ್ಕ ಇರೋರಿಗೆ ನಾವು ಪ್ರಿಫರೆನ್ಸ್ ಕೊಟ್ಟಿರೋದು ಅಂತ ಕಾಣಿಸುತ್ತೆ ಮೋಸ್ಟ್ಲಿ. ಕರ್ನಾಟಕದ ಪಕ್ಕದಲ್ಲೇ ಇರ್ತಕ್ಕಂಥ ತಮಿಳ್ನಾಡಲ್ಲಿ ತಮಿಳು ಮಾತಾಡೋರಿಗೆ, ತಮಿಳು ಫಿಲಮ್ಗೂ ಒಂದು ಪ್ರೈಸ್ ಕೊಟ್ಟಿದ್ದೀವಿ ನೋಡಿ ನಾವು. ಗಾರ್ಗಿ ಥರ್ಡ್ ಪ್ರೈಸ್. ಓಕೆ. ಡೈರೆಕ್ಟರ್ ಯಾರು? ಗೌತಮ ರಾಮಚಂದ್ರನ್. ಓಕೆ. ಮೊದಲನೇದು ಚಂಪಾ ಶೆಟ್ಟಿ, 2ನೇ ಪ್ರೈಸು ತರುಣ್ ಮೂರ್ತಿ ಅವ್ರಿಗೆ, 3ನೇ ಪ್ರೈಸು ಗೌತಮ ರಾಮಚಂದ್ರನ್ ಅವ್ರಿಗೆ ಥರ್ಡ್ ಪ್ರೈಸು. ಇನ್ನು ಓವರಾಲು ಇಡೀ ಏಷ್ಯಾ ಭಾಗದಲ್ಲಿ ಕನ್ಸಿಡರ್ ಮಾಡಿಕೊಂಡ್ರೆ, ಏಷ್ಯನ್ ವಿಭಾಗದಲ್ಲಿ ಪ್ರಶಸ್ತಿ ಪಡೆದ ಪ್ರಮುಖ ಚಲನಚಿತ್ರಗಳು ಅತ್ಯುತ್ತಮಕ್ಕೆ ಇಲ್ಲಿ ಫಸ್ಟ್ ಪ್ರೈಸೇ ನಾವು 2 ಅನೌನ್ಸ್ ಮಾಡಿದ್ದೀವಿ ನೋಡಿ. ಬಿಫೋರ್ ನೌ ಆ್ಯಂಡ್ ದೆನ್ ಯಾವ ಕಂಟ್ರಿ? ಇಂಡೋನೇಷ್ಯಾ. ಕಮಿಲಾ ಅಂದಿನಿ ಡೈರೆಕ್ಟ್ರು. ಫಸ್ಟ್ ಪ್ರೈಸ್. ಮತ್ತೆ ಇನ್ನೊಂದು ಫಸ್ಟ್ ಪ್ರೈಸು ಮದರ್ಲೆಸ್, ಇರಾನ್ ದೇಶದ್ದು, ಸೈಯದ್ ಮೋರ್ತೇಜಾ ಫತೇಮಿ ಡೈರೆಕ್ಟ್ರು. ಮತ್ತು ಸೆಕೆಂಡ್ ಪ್ರೈಸ್ ಯಾರಿಗೆ? ಸ್ಯಾಂಡ್, ನಮ್ಮ ದೇಶದ ಪಕ್ಕದಲ್ಲಿರ್ತಕ್ಕಂಥ ಶ್ರೀಲಂಕಾಗೆ ನಾವೇನು ಮಾಡಿದ್ದೀವಿ? ಸೆಕೆಂಡ್ ಪ್ರೈಸ್ ಕೊಟ್ಟಿದ್ದೀವಿ. ವಿಷಕೆಸ ಚಂದ್ರಶೇಖರಂ. ಯಾರು? ವಿಷಕೆಸ ಚಂದ್ರಶೇಖರಂ, ಇವರು ಡೈರೆಕ್ಟ್ರು. ಮತ್ತು ಥರ್ಡ್ ಪ್ರೈಸು 2 ಕೊಟ್ಟಿದ್ದೀವಿ. ಎ ಟೇಲ್ ಆಫ್ 2 ಸಿಸ್ಟರ್. ಯಾವುದು? ಎ ಟೇಲ್ ಆಫ್ 2 ಸಿಸ್ಟರ್, ಬಾಂಗ್ಲಾದೇಶ. ಯಾವ ದೇಶದ್ದು? ಬಾಂಗ್ಲಾದೇಶದ ಚಿತ್ರ. ಅಕ್ರಮ್ ಖಾನ್ ಬಂದು ಡೈರೆಕ್ಟ್ರು. ಇನ್ನು ನಾವು ಥರ್ಡ್ ಪ್ರೈಸ್ ಮತ್ತೆ ನಾವು ಕನ್ನಡ ಕೊಟ್ಟಿದ್ದೀವಿ ನೋಡಿ, ಕನ್ನಡ ಒಂದು ಫಿಲಮ್ಗೆ, ವಿರಾಟಪುರ ವಿರಾಗಿ ಅಂತ. ವಿರಾಟಪುರ ವಿರಾಗಿ, BS ಲಿಂಗದೇವರು. ಈ ಹೆಸರು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ, BS ಲಿಂಗದೇವರು. ಏನ, ಇವ್ರಿಗೆ ನಾವು ಪ್ರಶಸ್ತಿಗಳನ್ನು ವಿತರಣೆ ಮಾಡಿದ್ದೀವಿ ಸ್ನೇಹಿತರೆ. ಇನ್ನು ನೆಕ್ಸ್ಟು ಕಂಟೆಂಟು, ಇದು ಇಂಟ್ರೆಸ್ಟಿಂಗೆ, ಯಾಕಂದರೆ ಇದು ರಿಪೀಟೆಡ್ ಆಗಿದೆ, ತುಂಬ ಕಾಂಪಿಟೇಟಿವಲ್ಲಿ ಕೇಳಿದ್ದಾರೆ ಈ ಒಂದು ಕಾನ್ಸೆಪ್ಟ್ ಮೇಲೆ. ಕೇಂದ್ರ ಸಾಹಿತ್ಯ ಅಕಾಡೆಮಿಯ 13ನೇ ಅಧ್ಯಕ್ಷ ಯಾರು? ಇವಾಗ ಪ್ರೆಸೆಂಟು 13ನೇ ಅಧ್ಯಕ್ಷರು ಯಾರು ಅಂತ. ಯಾರು? ಮಾಧವ ಕೌಶಿಕ್ ಅಂತೇಳಿ. ಈ ಮಾಧವ ಕೌಶಿಕ್ ಅವರು ಯಾವ ಒಂದು ರಾಜ್ಯದವರು ಅಂತಂದರೆ, ಉತ್ತರ ಪ್ರದೇಶದ ರಾಜ್ಯದವರು, UP. ಓಕೆನಾ. ಇದು ಯಾವಾಗ ನಡೆಯುತ್ತೆ? 2023 ಮಾರ್ಚ್ 11ರಂದು ನಡೆದ ಚುನಾವಣೆ. ಎಲೆಕ್ಷನ್ ನಡೆಸ್ತಾರೆ, ಯಾರನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು ಅಂತ. ಈ ಹಿಂದೆ ಇದ್ದಿದ್ದು ಸ್ನೇಹಿತರೆ, ಈ ಹಿಂದೆ ಇದ್ದಿದ್ದು ಯಾರು ಈ ಹಿಂದೆ ಇದ್ದಿದ್ದು? ಚಂದ್ರಶೇಖರ್ ಕಂಬಾರ, ನಮ್ಮ ರಾಜ್ಯದವರು, ಜ್ಞಾಪಕ ಇಟ್ಕೊಳ್ಳಿ. ಓಕೆ, ನಮ್ಮ ರಾಜ್ಯದವರು. ಇವರು ಈ ಒಂದು ಹಿಂದೆ ಆಯ್ಕೆಯಾಗಿರ್ತಾರೆ, 12ನೇ ಒಂದು ಅಧ್ಯಕ್ಷರಾಗಿರ್ತಾರೆ ಇವರು. ಈಗ 13ನೇ ಅವ್ರ ಸ್ಥಾನದಲ್ಲಿ ಇವರು ಬರ್ತಾರೆ. ಯಾರು? ಮಾಧವ ಕೌಶಿಕ್ ಅವರು. ನೋಡಿ, ಇವರು ಉತ್ತರ ಪ್ರದೇಶದ ಹಿಂದಿ ಭಾಷಾ ಸಾಹಿತಿ ಮಾಧವ ಕೌಶಿಕ್ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಮತ್ತು ಪ್ರೆಸಿಡೆಂಟ್ ಅವರು, ಓಕೆ, ವೈಸ್ ಪ್ರೆಸಿಡೆಂಟ್ ಯಾರಪ್ಪ? ಇದಕ್ಕೆ ವೈಸ್ ಪ್ರೆಸಿಡೆಂಟ್ ನೋಡಿ, ಲೇಡಿನ ಅಪಾಯಿಂಟ್ ಮಾಡಿದೆ, ಕುಮುದ್ ಶರ್ಮಾ. ಉಪಾಧ್ಯಕ್ಷರಾಗಿ ಕುಮುದ್ ಶರ್ಮಾರವರು ಆಯ್ಕೆಯಾಗಿದ್ದಾರೆ. ಈ ಮೂಲಕ ಹಿಂದಿ ಸಾಹಿತಿ ಮಾಧವ ಕೌಶಿಕ್ ಅವರು ಕೇಂದ್ರ ಸಾಹಿತ್ಯ ಅಕಾಡೆಮಿಯ 13ನೇ ಪ್ರೆಸೆಂಟು. ಈಗ
13ನೇ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಓಕೆನಾ. ಮಾಧವ್ ಕೌಶಿಕ್ ಅವರು 2018 ಫೆಬ್ರವರಿ 12ರಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಉಪಾಧ್ಯಕ್ಷರಾಗಿದ್ದರು ಅವರು. ಓಕೆನಾ. 2018ರಲ್ಲಿ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು. ಓಕೆನಾ. ಆಮೇಲೆ ಅವ್ರಿಗೆ ಪ್ರಮೋಷನ್ನು ಉಪಾಧ್ಯಕ್ಷರಿಂದ ಅಧ್ಯಕ್ಷರಿಗೆ ಪ್ರಮೋಷನ್ ಆಗಿ ಮಾಡಿದ್ದಾರೆ ಸ್ನೇಹಿತರೆ. ನೆಕ್ಸ್ಟು ಸರಸ್ವತಿ ಸಮ್ಮಾನ್ ಪ್ರಶಸ್ತಿ. ನಮ್ಮ ಕರ್ನಾಟಕದಲ್ಲಿ ವೀರಪ್ಪ ಮೊಯ್ಲಿಗೂ ಸಿಕ್ಕಿದೆ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ, ಜ್ಞಾಪಕ ಇರಲಿ. ಓಕೆ. 2022 ಸಾಲಿನ 32ನೇ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಯಾರಿಗೆ ದೊರಕಿದೆ? ಯಾರಿಗೆ? ಲೇಖಕಿ ಶಿವಶಂಕರಿ ಅವರಿಗೆ. ಓಕೆ. 32ನೇ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಯಾರಿಗೆ ದೊರಕಿದೆ? ಶಿವಶಂಕರಿ ಅವರಿಗೆ, ಮೇಡಮ್ನವ್ರಿಗೆ ದೊರಕಿದೆ. ನೋಡಿ, 32ನೇ ಆವೃತ್ತಿ ಇದು. 2022 ಸಾಲಿನ 32ನೇ ಆವೃತ್ತಿಯ ಸರಸ್ವತಿ ಸಮ್ಮಾನ್ ಸಾಹಿತ್ಯ ಪ್ರಶಸ್ತಿಗೆ ತಮಿಳು ಲೇಖಕಿ ಶಿವಶಂಕರಿ ಅವರ ಯಾವ ಒಂದು ಸಾಹಿತ್ಯ? ಸೂರ್ಯವಂಶಂ. ನೋಡಿದ್ದೀರಾ ಎಲ್ಲರೂ ಸೂರ್ಯವಂಶಂ ಫಿಲಮ್ಮು? ಸೂರ್ಯವಂಶಂ ನೋಡಿದ್ದೀರಾ ತೆಲುಗುನಲ್ಲಿ? ಕನ್ನಡದಲ್ಲೂ ಸೂರ್ಯವಂಶ ಇದೆಯಲ್ಲ. ಕನ್ನಡದಲ್ಲಿ ಯಾರ್ದು? ನಮ್ಮ ಗ್ರೇಟ್ ವಿಷ್ಣು ಸರ್ ಅವ್ರದ್ದು, ಹೌದಾ? ಆ ಒಂದು ಫಿಲಮ್ ಹೆಸರು ಎಲ್ಲ ಜ್ಞಾಪಕ ಇಟ್ಕೊಳ್ಳಿ. ಸರಸ್ವತಿ ಸಮ್ಮಾನ್ ಅಂತ ಕೇಳಿದ ತಕ್ಷಣ ನಿಮ್ಗೆ ಜ್ಞಾಪಕ ಬಂದುಬಿಡ್ಬೇಕು. ವಿಷ್ಣುವರ್ಧನ್ ಕಣ್ಮುಂದೆ ಬಂದುಬಿಡ್ಬೇಕು. ಏನಕ್ಕೆ ವಿಷ್ಣುವರ್ಧನ್ ಕಣ್ಮುಂದೆ ಬರಬೇಕು ಅಂದರೆ ಅವ್ರು ಆ್ಯಕ್ಟ್ ಮಾಡಿರೋ ಫಿಲಮ್ ಸೂರ್ಯವಂಶಂ ಅನ್ನೋ ಒಂದು ಸಾಹಿತ್ಯವನ್ನು ರಚಿಸಿದ್ದಾರೆ. ಯಾರು? ಶಿವಶಂಕರಿ ಮೇಡಮ್ನವರು. ಓಕೆ. ಈ ಸಾಹಿತ್ಯ ರಚನೆಗೆ ಆಯ್ಕೆಯಾಗಿದ್ದಾರೆ. ಈ ಮೂಲಕ ಶಿವಶಂಕರಿ ಅವರು 15 ಲಕ್ಷ ರು ನಗದು ಅಂದರೆ ಅವ್ರಿಗೆ ಕ್ಯಾಶ್ ಪ್ರೈಸ್ ಕೊಡ್ತಾರೆ ಸ್ನೇಹಿತರೆ. ಕ್ಯಾಶ್ ಪ್ರೈಸು 15 ಲಕ್ಷ ಕೊಡ್ತಾರೆ. ಮತ್ತು ಅವ್ರ ಜೊತೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಯಾರು ಕೊಡೋದು? ಕೆ ಬಿರ್ಲಾ ಫೌಂಡೇಶನ್ ಸಂಸ್ಥೆಯು. ಈ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಯಾರು ಕೊಡ್ತಾರೆ? ಕೆ ಬಿರ್ಲಾ ಫೌಂಡೇಶನ್ ಸಂಸ್ಥೆ ಕೊಡ್ತಾರೆ. ಪ್ರತಿ ವರ್ಷ ಸಾಹಿತ್ಯ ಕ್ಷೇತ್ರದಲ್ಲಿ ಯಾರ್ಯಾರು ಉತ್ತಮವಾಗಿ ಅವರ ಕೃತಿಗಳನ್ನು, ಅವರ ಸಾಹಿತ್ಯಗಳನ್ನು ರಚಿಸಿರ್ತಾರೆ ಅಂಥವ್ರಿಗೆ ನೀಡ್ತಾರೆ ಸ್ನೇಹಿತರೆ. ಈ ಟೋಟಲ್ ಈಗ 1999ರಿಂದ ನೀಡುತ್ತಿದ್ದಾರೆ ಸ್ನೇಹಿತರೆ. 2021 ಸಾಲಿನ 31ನೇ ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯನ್ನು ಯಾರು ಕೊಟ್ಟಿದ್ದರು? ರಾಮ್ ದರಶ್ ಮಿಶ್ರಾ. ಪ್ರೊಫೆಸರ್ ರಾಮ್ ದರಶ್ ಮಿಶ್ರಾ ಅವರ ಯಾವ ಕೃತಿಗೆ ನೀಡಿದ್ದಾರೆ? ಮೈ ತೋ ಯಹಾ ಹೂಂ, ನಾನಿಲ್ಲೇ ಇದ್ದೀನಿ ಅಂತ. ನಾನಿಲ್ಲೇ ಇದ್ದೀನಲ್ವಾ, ಎಲ್ಲೂ ಹೋಗಲಿಲ್ಲ, ನಿಮಗೆ ಪಾಠ ಮಾಡ್ತಾಯಿದ್ದೀನಿ. ಇಲ್ಲಿ ಮೈ ತೋ ಯಹಾ ಹೂಂ ಅನ್ನೋ ಒಂದು ಕೃತಿಗೆ ಅವ್ರಿಗೆ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ನೀಡಿದ್ದಾರೆ ಸ್ನೇಹಿತರೆ, ಜ್ಞಾಪಕ ಇರಲಿ. ನೆಕ್ಸ್ಟು 2023 ಸಾಲಿನ ಗಣಿತಶಾಸ್ತ್ರದ ನೊಬೆಲ್. ಗಣಿತಶಾಸ್ತ್ರಕ್ಕೆ ನೊಬೆಲ್ ಅನ್ನೋ ಪ್ರಶಸ್ತಿ ಕೊಡ್ತಾರೆ. ಆ ನೊಬೆಲ್ ಪ್ರಶಸ್ತಿ ಅನ್ನತಕ್ಕಂಥದ್ದನ್ನು ನಾವು ಗಣಿತಶಾಸ್ತ್ರದಲ್ಲೇ ಸಪ್ರೇಟಾಗಿ ನಾವು ಏನಂತ ಕರಿತೀವಿ? ಅಬೆಲ್ ಅಂತೀವಿ. ಅದು ಗೊತ್ತಿರಲಿ. ಓಕೆನಾ? ಅಬೆಲ್ ಪ್ರಶಸ್ತಿ ಅಂತೀವಿ. ಅದು ವಿಶೇಷವಾಗಿ ಗಣಿತಶಾಸ್ತ್ರದ ಪ್ರಶಸ್ತಿಗೆ ನಾವು ಅಬೆಲ್ ಪ್ರಶಸ್ತಿ ಅಂತೀವಿ. ಯಾರು ಕೊಟ್ಟಿದ್ದಾರೆ ನೋಡೋಣ. 2023 ಮಾರ್ಚ್ನಲ್ಲಿ ನಾರ್ವೆ ದೇಶದ, ಯಾವ ದೇಶದ? ನಾರ್ವೆ ದೇಶದ ಅಕಾಡೆಮಿ ಆಫ್ ಸೈನ್ಸ್ ಆ್ಯಂಡ್ ಲೆಟರ್ಸ್ ವತಿಯಿಂದ, ಓಕೆ, ನಾರ್ವೆ ದೇಶದ ಅಕಾಡೆಮಿ ಆಫ್ ಸೈನ್ಸ್ ಆ್ಯಂಡ್ ಲೆಟರ್ಸ್ ವತಿಯಿಂದ ಅಂತಾರಾಷ್ಟ್ರೀಯ ಮಟ್ಟದ ಗಣಿತ ಕ್ಷೇತ್ರದಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸಿದ ಗಣಿತಶಾಸ್ತ್ರರಿಗೆ ಪ್ರತಿ ವರ್ಷದಂತೆ ಈ ಸಲನೂ 23ರಲ್ಲೂ ಕೊಟ್ಟಿದ್ದಾರೆ. ಓಕೆನಾ? ಗಣಿತಶಾಸ್ತ್ರದಲ್ಲಿ ಅಬೆಲ್ ಎನಿಸುವ ಪ್ರಶಸ್ತಿ ತುಂಬ ಇಂಪಾರ್ಟೆಂಟು. ಅಬೆಲ್ ಪ್ರಶಸ್ತಿ ಯಾವುದಕ್ಕೆ ಕೊಡ್ತೀರಿ ನೀವು ಅಂತ ಎಕ್ಸಾಮಲ್ಲಿ ಕೇಳಿದಾಗ ನೀವು ಬರೀಬೇಕಾಗತ್ತೆ. ಗಣಿತಶಾಸ್ತ್ರದ ಒಂದು ನೊಬೆಲ್ ಪ್ರಶಸ್ತಿನೇ ನಾವು ಅಬೆಲ್ ಪ್ರಶಸ್ತಿ ಅಂತ ಹೇಳ್ತೀವಿ. ಓಕೆನಾ? ಈ ಅಬೆಲ್ ಪ್ರಶಸ್ತಿ ಆಯ್ಕೆ ಸಮಿತಿಯ ನಿರ್ಧಾರದಂತೆ ಅರ್ಜೆಂಟೈನಾದ ಖ್ಯಾತ ಗಣಿತಶಾಸ್ತ್ರಜ್ಞ ಲೂಯಿಸ್ ಕೆಫೆರೆಲ್ಲಿ ಈ ಅಬೆಲ್ ಪ್ರಶಸ್ತಿ ಯಾರಿಗೆ ದೊರಕಿದೆ? ಲೂಯಿಸ್ ಕೆಫೆರೆಲ್ಲಿ ಅವರಿಗೆ ದೊರಕಿದೆ. ಜ್ಞಾಪಕ ಇಟ್ಕೊಳ್ಳಿ, ಲೂಯಿಸ್ ಕೆಫೆರೆಲ್ಲಿ. ಓಕೆನಾ? ಇವರಿಗೆ 7.5 ಮಿಲಿಯನ್, ಏನಪ್ಪ ಇದು, 7.5 ಮಿಲಿಯನ್ ನಾರ್ವೆಯನ್ ಕ್ರೋನಾರ್, ಒಳ್ಳೆ ದುಡ್ಡು. ಕಣ್ಣು ಮುಚ್ಕೊಂಡು ಆರಾಮಾಗಿ ತೊಗೋಬೋದು. ಅವ್ರ ಸಾಧನೆಗೆ, ಅವ್ರ ಪಾಪ ಅವ್ರು ಮಾಡಿರೋ ಸಾಧನೆಗೆ 7.5 ಮಿಲಿಯನ್
ನಾರ್ವೆನ್ ಕ್ರೋನಾರ್ ಅವ್ರಿಗೆ ಕೊಟ್ಟಿದ್ದಾರೆ. ಈ ಅಬೆಲ್ ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಗಿದೆ. ದಕ್ಷಿಣ ಅಮೆರಿಕಾದಿಂದ ಅಬೆಲ್ ಪ್ರಶಸ್ತಿಗೆ ಭಾಜನರಾದ ಮೊದಲ ಗಣಿತಶಾಸ್ತ್ರಜ್ಞರೆಂಬ ಕೀರ್ತಿಗೆ ಲೂಯಿಸ್ ಕೆಫರೆಲ್ಲಿ ಅವರು ಭಾಜನರಾಗಿದ್ದಾರೆ. ಅಂದರೆ ದಕ್ಷಿಣ ಅಮೇರಿಕಾದಿಂದ ಇವ್ರಿಗೆ ಫಸ್ಟ್ ಪ್ರೈಸ್ ಸಿಕ್ಕಿರೋದು, ಅಲ್ಲಿ ಇನ್ನೂ ಯಾರಿಗೂ ಸಿಗಲಿಲ್ಲ, ಅಲ್ಲಿ ಫಸ್ಟ್ ಟೈಮ್ ಇವ್ರಿಗೆ ಸಿಕ್ಕಿದೆ ಈ ಅಬೆಲ್ ಪ್ರಶಸ್ತಿ. ಓಕೆನಾ. ಸೌತ್ ಅಮೆರಿಕಾದಲ್ಲಿ ಇವ್ರಿಗೆ ದೊರಕಿದೆ ನೋಡಿ, ಆ ಕಡೆ ಅವ್ರಿಗೆ ಫಸ್ಟು ಪ್ರೈಸು, ಫಸ್ಟು ಸಿಕ್ಕಿರೋದು ಇವ್ರಿಗೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಸ್ನೇಹಿತರೆ, ಟೈಮ್ಸ್ ಪ್ರಭಾವಿಗಳ ಪಟ್ಟಿಯಲ್ಲಿ ಬಾಲಿವುಡ್ ನಟ ಶಾರುಖ್ ಖಾನ್ಗೆ ಮೊದಲ ಸ್ಥಾನ. ಶಾರುಖ್ ಖಾನ್ ನಿಮಗೆಲ್ಲರಿಗೂ ಗೊತ್ತಿದೆ, ಅವ್ರದ್ದು ದಿಲ್ವಾಲೆ ದುನಿಯಾ ಲೇ ಜಾಯೆಂಗೆ ಫಿಲಮ್ ನೋಡಿದ್ದೀರಾ ಎಲ್ಲರೂ? ನೋಡಿದ್ದೀರಲ್ವಾ? ಶಾರುಖ್ ಖಾನು ನೋಡಿರ್ತೀರಾ, ಅವ್ರ ಮೂವೀಸ್ನಂತೂ ಇದ್ದಿದ್ದು ನೋಡಿರ್ತೀರ. ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಅವರು, ಶಾರುಖ್ ಖಾನ್ ಅವರು. ಅಲ್ಲ, ಅವರು ವೈಯಕ್ತಿಕ ವಿಚಾರ ಬೇರೆ, ಬಟ್ ಆ್ಯಕ್ಟಿಂಗಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಅವರು, ಅಲ್ವಾ? ಅವ್ರದ್ದು ಒಳ್ಳೊಳ್ಳೆ ಸಾಂಗ್ಸ್ ಇದ್ದಾವೆ. ಶಾರುಖ್ ಖಾನ್ ಅವ್ರದ್ದು ಒಳ್ಳೊಳ್ಳೆ ಮೂವೀಸ್ ಕೊಟ್ಟಿದ್ದಾರೆ, ಒಳ್ಳೊಳ್ಳೆ ಸಾಂಗ್ಸ್ ಇದೆ. ಈ ಶಾರುಖ್ ಖಾನ್ಗೆ ಈ ಸೋನು ನಿಗಮ್ ಸೇರಿಕೊಂಡ್ರೆ ಅದ್ಭುತವಾಗಿ ಮೂಡಿಬರುತ್ತೆ ಹಾಡುಗಳೆಲ್ಲ, ಸಾಂಗ್ಸು ಅಷ್ಟು ಚೆನ್ನಾಗಿದ್ದಾವೆ. ಈ ಕಲ್ ಹೋ ನ ಹೋ, ದಿಲ್ವಾಲೆ ದುನಿಯಾ ಲೇ ಜಾಯೆಂಗೆ, ಎಂಥ ಕಭಿ ಅಲ್ವಿದಾ ನಾ ಕೆಹನಾ, ಎಂತೆಂಥ ಫಿಲಮ್ಸ್ ಅವು, ಒಳ್ಳೊಳ್ಳೆ ಮೂವೀಸ್ನ ಕೊಟ್ಟಿದ್ದಾರೆ. ಓಕೆ, ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಏನು ಟೈಮ್ಸ್ ಮ್ಯಾಗ್ನನ್ 100 ಅಂದರೆ ಇಲ್ಲಿ 100 ಜನ ವ್ಯಕ್ತಿಗಳನ್ನು ಲಿಸ್ಟ್ ಮಾಡ್ತಾರೆ. ಈ 100 ಜನ ಪ್ರಭಾವಿಗಳನ್ನು ಲಿಸ್ಟ್ ಮಾಡಿದ್ರೆ ಗ್ರೇಟು, ನಮ್ಮ ಇಂಡಿಯಾದವರು ಒಬ್ರು ಇದ್ದಾರಲ್ವಾ ಲಿಸ್ಟಲ್ಲಿ ಅಂತ, ಅಲ್ವಾ? ನೋಡಿ, ಪ್ರಭಾವ ವ್ಯಕ್ತಿಗಳ ಪಟ್ಟಿಯಲ್ಲಿ ಬಾಲಿವುಡ್ ನಟ ಶಾರುಖ್ ಖಾನ್ ಮೊದಲ ಸ್ಥಾನ ಪಡೆದುಕೊಂಡಿದ್ದಾರೆ. ಏನು ತಮಾಷೆನಾ? 100 ಜನದಲ್ಲಿ, ಅಲ್ವಾ? 100 ಜನದಲ್ಲಿ ಫಸ್ಟ್ ಪ್ರೈಸು. ಅಮೆರಿಕದ ಈ ನಿಯತಕಾಲಿಕೆ ನಡೆಸುವ ವಾರ್ಷಿಕ ಸಮೀಕ್ಷೆಯಲ್ಲಿ ಓದುಗರು ಪ್ರಭಾವಿ ವ್ಯಕ್ತಿಗಳನ್ನು ಆಯ್ಕೆ ಮಾಡುತ್ತಾರೆ. ಈ ಸಮೀಕ್ಷೆಯಲ್ಲಿ ಒಟ್ಟು 12 ಲಕ್ಷ ಮತಗಳಲ್ಲಿ, ಟೋಟಲ್ಲು 12 ಲಕ್ಷ ಮತ ಬಿದ್ದಿರೋದು ಟೋಟಲ್ಲು. ಆ ಟೋಟಲ್ ವೋಟಿಂಗಲ್ಲಿ ಶಾರುಖ್ ಖಾನ್ ಅವ್ರಿಗೆ 4%, 12 ಲ್ಯಾಕಲ್ಲಿ 4% ಇವ್ರಿಗೇನೆ ಬಿದ್ದಿದೆ. ಅಂದರೆ 4%ಗಿಂತ ಕಡಿಮೆ ಎಲ್ಲರಿಗೂ ಬಿದ್ದಿರೋದು ಬೇರೆಯವ್ರಿಗೆ. ಇವ್ರಿಗೆ 4% ಬಿದ್ದಿದೆ ಅಂದರೆ ಗ್ರೇಟ್ ಅಲ್ವಾ ಇವ್ರಿಗೆ? ಬೇರೆ ಇನ್ಯಾರಿಗೂ ಬಿದ್ದಿಲ್ಲ ವೋಟಿಂಗು, ಅಷ್ಟು 4%ಗಿಂತ ಜಾಸ್ತಿ ಯಾರಿಗೂ ಬಿದ್ದಿಲ್ಲ ವೋಟಿಂಗು. ಶಾರುಖ್ ರವರು ನಾಯಕ ಪಾತ್ರದಲ್ಲಿ ನಟಿಸಿರುವ 2023 ಜನವರಿ ತಿಂಗಳಲ್ಲಿ ಬಿಡುಗಡೆಯಾದಂತಹ ಚಿತ್ರ ಯಾವುದು? ಪಠಾಣ್. ನೋಡಿದ್ದೀರಾ ಫಿಲಮು ಪಠಾಣು? ನೋಡಿ ಒಂದ್ಸಲ, ಚೆನ್ನಾಗಿದೆ. ಈ ಚಿತ್ರವು ಭಾರೀ ಯಶಸ್ಸು ಕಂಡಿದ್ದು 4 ವರ್ಷಗಳ ನಂತರ. ಪಾಪ 4 ವರ್ಷ ಸೈಲೆಂಟಾಗಿದ್ದರು ಶಾರುಖ್ ಖಾನು. 4 ವರ್ಷ ಆದಮೇಲೆ ಬಿಟ್ಟರು ನೋಡಪ್ಪ ಒಂದು ಮೂವಿ. ಯಾವುದದು? ಪಠಾಣು. ಎಷ್ಟು ಇನ್ಕಮ್ ಇದಕ್ಕೆ? ಎಷ್ಟಪ್ಪ ಇನ್ಕಮ್ಮು? 1000 ಕೋಟಿ ಅಲ್ವನಪ್ಪ? 1000 ಕೋಟಿ ಇರುವಂದ್ರೆ ಏನು ತಮಾಷೆನಾ? ಎಲ್ಲರೂ ಲೈಫ್ ಸೆಟಲ್ ಮಾಡ್ಕೊಂಡು ಆರಾಮಾಗಿರ್ಬೋದಲ್ವ 1000 ಕೋಟಿ ಇದ್ದರೆ? ಅಷ್ಟು ಬಜೆಟ್ ಕಲೆಕ್ಷನ್ ಆಗಿದೆ, ಅಮೌಂಟು. ಇರಲಿ, ಒಳ್ಳೆಯದಾಗಲಿ. ನೆಕ್ಸ್ಟು ನ್ಯಾಟೋ ಬಗ್ಗೆ. ನ್ಯಾಟೋದ 31ನೇ ಸದಸ್ಯ ರಾಷ್ಟ್ರ ರಿಪಬ್ಲಿಕ್ ಆಫ್ ಫಿನ್ಲ್ಯಾಂಡ್. ನ್ಯಾಟೋ ಅಂದರೆ ಏನು ನೋಡಿ? ನ್ಯಾಟೋ ಅಂತಂದರೆ ನೋಡಿ, ಕೊಟ್ಟಿದ್ದೀನಿ ನಾನು, ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಜೇಷನ್ಸ್. ಏನಕ್ಕೆ ಇವ್ರು ನ್ಯಾಟೋ ಮಾಡ್ಕೋತಾರೆ? ಹಿಸ್ಟ್ರಿಯಲ್ಲಿದೆ, ಇತಿಹಾಸದಲ್ಲಿದೆ. ಏನು ಇವ್ರು ನ್ಯಾಟೋ ಮಾಡ್ಕೊಳ್ಳೋದು ಏನಕ್ಕಪ್ಪ ಅಂತಂದರೆ, ಈ ಸೋವಿಯತ್ ಯೂನಿಯನ್ ಇರುತ್ತಲ್ವ, ರಷ್ಯಾದು ಒಂದು ದೊಡ್ಡ ಟೀಮು ಸೋವಿಯತ್ ಯೂನಿಯನ್ನು. ಆಗ ಸೋವಿಯತ್ USSR ಅಂತಿತ್ತು. ಈಗ USA ಹೇಗಿದೆ ಅದೇ ಥರ USSR ಅಂತ ದೊಡ್ಡದಾಗಿ ಎಷ್ಟೊಂದು ದೇಶಗಳಿದ್ವು, ಅದರಲ್ಲಿ ಎಷ್ಟೊಂದು ರಾಜ್ಯಗಳು USSRಲ್ಲಿ ಬಲಿಷ್ಠವಾಗಿದ್ದಿದ್ದು. USSR ಬರ್ತಾ 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 ಏನಾಯಿತು ಅಂತಂದರೆ ಕಾಲಕ್ರಮೇಣ ಎಲ್ಲ ಡಿವೈಡ್ ಆಗೋಯ್ತು. ಈಗ ಈ ನ್ಯಾಟೋ ಏನಕ್ಕೆ ಮಾಡ್ಕೊಂಡ್ರು ಇವರು ಅಂತಂದರೆ, USSRಯಿಂದ ಕಾಪಾಡ್ಕೊಳ್ಳೋಕ್ಕೆ. USSR ಈ ರಷ್ಯಾ ಹೇಗೆ ಅಂತಂದರೆ, ಯಾರಾದರೂ ಏನಾದರೂ ಒಂದು ಅಚೀವ್ ಮಾಡ್ತಾಯಿದ್ದಾರೆ ಅಂತಂದರೆ ಸೆಂಟ್ರಲ್ ಬಂದು ನಿಂತ್ಕೊಳ್ಳುತ್ತೆ ರಷ್ಯಾ, ನಾನು ಅಂತ. ಏನಕ್ಕೆ? ನೀವೊಬ್ಬರೇ ಮಾಡೋದಲ್ಲ, ನಾನು ಅಚೀವ್ ಮಾಡ್ತೀನಿ ಅಂತ ಸೆಂಟ್ರಲ್ಲಿ ಬಂದು ನಿಂತ್ಕೊಳ್ಳುತ್ತೆ. ಈ ಥರ ಮಾಡ್ತಾ ಇರುತ್ತೆ ರಷ್ಯಾ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ನ್ಯಾಟೋ ಅನ್ನೋ ಒಂದು ಆರ್ಗನೈಜೇಷನ್ನ ಸ್ಥಾಪನೆ ಮಾಡ್ಕೊತಾರೆ. ಈ ನ್ಯಾಟೋ ಅನ್ನೋ ಆರ್ಗನೈಜೇಷನ್ ಸ್ಥಾಪನೆ ಮಾಡಿಕೊಂಡು ರಕ್ಷಣೆ ಇರಲಿ, ಯಾರ್ಯಾರಿಗೆ ರಷ್ಯಾದಿಂದ USSRಯಿಂದ ರಕ್ಷಣೆ ಬೇಕು ಬನ್ನಿರಿ ಎಲ್ಲ ನ್ಯಾಟೋಗೆ ಅಂಥೇಳಿ ನ್ಯಾಟೋನ ಪ್ರಾರಂಭ ಮಾಡ್ತಾರೆ. ಯಾವಾಗ
4th April 1949 49 ಸ್ಥಾಪನೆ ಆಗುತ್ತೆ. ಹೆಡ್ ಕ್ವಾರ್ಟರ್ ಎಲ್ಲಿದೆ? ವಾಷಿಂಗ್ಟನ್ ಡಿ ಸಿಯಲ್ಲಿ, ಅಮೇರಿಕಾದಲ್ಲಿದೆ. ಯಾಕೆ ಎಸ್ಟಾಬ್ಲಿಷ್ ಆಗಿದ್ದು ಅಂತಲೂ ಕೊಟ್ಟಿದ್ದೀನಿ ನೋಡಿ. ಸೆಕ್ಯೂರಿಟಿ ಅಗೇನ್ಸ್ಟ್ ಸೋವಿಯತ್ ಯೂನಿಯನ್. ಸೋವಿಯತ್ ಯೂನಿಯನ್ ಅಂದರೆ USSR. ಓಕೆ, USSR ಅದು ರಷ್ಯಾದು. ಓವರಾಲ್ ತುಂಬ ಸ್ಟೇಟ್ಸ್ ಇರುತ್ತೆ. ಇರಲಿ, ಇಲ್ಲಿ ನಾವು ಇದ್ರ ಬಗ್ಗೆ ಒಂದು ಸ್ವಲ್ಪ ಚರ್ಚೆ ಮಾಡೋಣ. ಅಂತಾರಾಷ್ಟ್ರೀಯ ಮಟ್ಟದ ಮಿಲಿಟರಿ ಒಕ್ಕೂಟವಾದ ನ್ಯಾಟೋದ ನೂತನ 31ನೇ ಸದಸ್ಯ ರಾಷ್ಟ್ರವಾಗಿ ರಿಪಬ್ಲಿಕ್ ಆಫ್ ಫಿನ್ಲ್ಯಾಂಡ್ ದೇಶವು 2023 ಏಪ್ರಿಲ್ 4 ಬ್ರುಸೆಲ್ಸ್ ಒಪ್ಪಂದದ ಅನ್ವಯ ಅಧಿಕೃತವಾಗಿ ಸೇರ್ಪಡೆಗೊಂಡಿದೆ. ಅಂದರೆ ಸೇರಿಸ್ಕೊಂಡಿದ್ದಾರೆ. 31ನೇ ಸದಸ್ಯ ರಾಷ್ಟ್ರ ಇಲ್ಲಿ ಬಂದು ಸೇರಿದೆ. ಯಾವುದು? ಫಿನ್ಲ್ಯಾಂಡು. ನ್ಯಾಟೋವು ಮೂಲತಃ 12 ರಾಷ್ಟ್ರಗಳಿಂದ ಸ್ಥಾಪಿತಗೊಂಡಿದ್ದು 2020 ಮಾರ್ಚ್ 27 ನಾರ್ತ್ ಮೆಸಿಡೋನಿಯಾವು 30ನೇ ದೇಶವಾಗಿ ಸದಸ್ಯತ್ವ ಪಡೆದಿತ್ತು. 30ನೇದು ಯಾವುದು? ನಾರ್ತ್ ಮೆಸಿಡೋನಿಯಾ. 30ನೇ ದೇಶ ಯಾವುದು? ನಾರ್ತ್ ಮೆಸಿಡೋನಿಯಾ. 31ನೇ ದೇಶ ಯಾವುದು? ಫಿನ್ಲ್ಯಾಂಡ್. ಓಕೆ, ಫಿನ್ಲ್ಯಾಂಡ್ನ ವಿದೇಶಾಂಗ ಸಚಿವ ಪೆಕ್ಕಾ ಅವಿಸೋ ಅವರು ನ್ಯಾಟೋ ಒಕ್ಕೂಟದ ಕಚೇರಿಯಲ್ಲಿ ನಡೆದ ಸಮಾರಂಭದಲ್ಲಿ ಅಧಿಕೃತವಾಗಿ ದಾಖಲೆ ಹಸ್ತಾಂತರಿಸಿದರು. ನಾವು ನಿಮ್ಮ ಒಂದು ಆರ್ಗನೈಸೇಷನ್ಸ್ಗೆ ಸೇರ್ಕೋತೀವಿ ಅಂತ. ಫಿನ್ಲ್ಯಾಂಡ್ ದೇಶದ ಸಚಿವ, ವಿದೇಶಾಂಗ ಸಚಿವ ಯಾರು? ಪೆಕ್ಕಾ ಅವಿಸೋ. ಓಕೆ, ಬಂದು ಅವರ ಒಂದು ಡಾಕ್ಯುಮೆಂಟೇಷನ್ನ ಏನು ಮಾಡಿದ್ದಾರೆ? ಅವರು ಹಸ್ತಾಂತರ ಮಾಡಿದ್ದಾರೆ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ನೋಡೋದಾದರೆ 2023 ಸಾಲಿನ ಟಾಟಾ ಅವರು ನಡೆಸ್ತಾರೆ WPL. ಏನು WPL ಅಂದರೆ? ವುಮೆನ್ ಪ್ರೀಮಿಯರ್ ಲೀಗು. ಗಂಡ್ಮಕ್ಳಿಗೆ ಅಲ್ಲಪ್ಪ, ನಾವು ಆಡ್ತೀವಿ, ಹೆಣ್ಮಕ್ಳು ನಾವು ಇದ್ದೀವಿ ಇದರಲ್ಲಿ ಅಂತ ಅವರು ತಮ್ಮ ಬಲವನ್ನು ತೋರಿಸ್ಕೊಳ್ಳೋದಕ್ಕೆ WPL ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ನೋಡಿ ಪ್ರೈಸನ್ನು ಹೊಡೆದಿದ್ದಾರೆ. ಯಾರು? ಮುಂಬೈ ಇಂಡಿಯನ್ಸ್ ಅವರು. ಓಕೆ, WPL ಅಂತಂದರೆ ಭಾರತೀಯ ಪ್ರೀಮಿಯಂ ಲೀಗ್, ಮಹಿಳಾ ವಿಭಾಗದಲ್ಲಿ ಮಹಿಳಾ ಪ್ರೀಮಿಯಂ ಲೀಗ್ ಅಂತೇಳಿ. ಸಾರಿ ಸ್ನೇಹಿತರೆ. ಓಕೆ, ಈ IPL ಮಾದರಿಯಲ್ಲೇ ಮೊದಲ ಬಾರಿಗೆ ಮಹಿಳಾ ಪ್ರೀಮಿಯರ್ ಲೀಗ್ WPL ವುಮೆನ್ ಪ್ರೀಮಿಯರ್ ಲೀಗ್ ಟೂರ್ನಿಯನ್ನು 2023 ಮಾರ್ಚ್ 4ರಿಂದ 26 ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ BCCI ಯಾರು ಆಯೋಜಿಸಿದ್ದು? BCCI ಆಯೋಜಿಸಿತ್ತು. ಮುಂಬೈನ ಬ್ರಬೋರ್ನ್ ಕ್ರೀಡಾಂಗಣದಲ್ಲಿ ನಡೆದ WPLನ ಫೈನಲ್ ಪಂದ್ಯದಲ್ಲಿ ಮೆಗ್ ಲ್ಯಾನಿಂಗ್ ನೇತೃತ್ವದಲ್ಲಿ ದಿಲ್ಲಿ ತಂಡ ನೀಡಿದ 132 ರನ್ಗಳನ್ನು ಚೇಸ್ ಮಾಡಿ 134 ರನ್ ಹೊಡೆದು 7 ವಿಕೆಟ್ಗಳ ಮೂಲಕ ಜಯ ಸಾಧಿಸಿದೆ. ಯಾವುದು? ಮುಂಬೈ ಇಂಡಿಯನ್ಸ್. ಈ ಮೂಲಕ ಟೀಮ್ ಇಂಡಿಯಾದ ನಾಯಕಿ ಹರ್ಮನ್ಪ್ರೀತ್ ಕೌರ್, ಅವರು ಈ ವುಮೆನ್ಸ್ ಒನ್ ಡೇ ಟೀಮ್ ಇದೆಯಲ್ಲ, ಈ ಏಕದಿನ ಆ ಒಂದು ಟೀಮ್ಗೆ ಕ್ಯಾಪ್ಟನ್ನು. ಓಕೆನಾ, ಇವರು ಮುಂಬೈ ಟೀಮ್ನ ಸಾರಥ್ಯ ವಹಿಸಿದರು. ಈ ಮುಂಬೈ ಟೀಮ್ನ ಸಾರಥ್ಯ ವಹಿಸಿ ದಿಲ್ಲಿ ಕ್ಯಾಪಿಟಲ್ಸ್ ಮೇಲೆ ವಿರುದ್ಧ ಇವರು ಏನು ಮಾಡಿದ್ದಾರೆ? ಗೆದ್ದಿದ್ದಾರೆ. ಓಕೆ, ಈ ಮೂಲಕ ಮುಂಬೈ ಇಂಡಿಯನ್ಸ್ ತಂಡವು ಚೊಚ್ಚಲ ಮಹಿಳಾ ಪ್ರೀಮಿಯರ್ ಲೀಗ್ ಚಾಂಪಿಯನ್ಶಿಪ್ಪನ್ನು ಪಡೆದುಕೊಂಡಿದೆ. ಗೆದ್ದಿದ್ದಾರೆ. ಯಾರು? 2023 ಸಾಲಿನ WPL ಯಾರು ನಡೆಸೋದು? ಟಾಟಾ ಸಂಸ್ಥೆಯವರು ನಡೆಸ್ತಾರೆ. ಈ ಒಂದು ಲೀಗನ್ನು ಟಾಟಾ ಸಂಸ್ಥೆಯವರು ನಡೆಸ್ತಾರೆ. ಓಕೆ ಸ್ನೇಹಿತರೆ, ಸೊ ಇಲ್ಲಿ ತನಕ ಕ್ಲಾಸ್ ಸಾಕು ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನು ಉಳಿದಿರ್ತಕ್ಕಂಥ ಕಂಟೆಂಟ್ಸನ್ನು ತಗೊಂಡು ಬರ್ತೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸ್ನೇಹಿತರೆ, ದಯವಿಟ್ಟು ಒಂದು ರಿಕ್ವೆಸ್ಟ್ ಏನಪ್ಪ ಅಂತಂದರೆ ಎಲ್ಲರೂ ಕೂಡ ಈ ಒಂದು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಮತ್ತು ಸಾಧ್ಯವಾದಷ್ಟು ಶೇರ್ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾಕಂದರೆ ಇದು ಕರೆಂಟ್ ಅಫೇರ್ಸ್ ಎಲ್ಲರಿಗೂ ರೀಚ್ ಆಗಲಿ ಅನ್ನೋ ಒಂದು ಮನೋಭಾವದಿಂದ ಎಲ್ಲರಿಗೂ ರೀಚ್ ಆಗಬೇಕು ಅಂತೇಳಿ ನಾವು ಮಾಡಿರ್ತಕ್ಕಂಥ ಒಂದು ವಿಡಿಯೋ. ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಹಾಕಿ ಸ್ನೇಹಿತರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.